we'll discuss about the physical properties of aldehydes and ketones. ನಿಮ್ ಕಾರ್ಬೊನಿಲ್ ಕಾಂಪೌಂಡ್ಸ್ ಬಂದಾಗ carboxylic acid ಅನ್ನು ಡಿಸ್ಕಸ್ ಮಾಡೋದು. So first we will discuss about aldehydes and ketones. Questions ಅಲ್ಲಿ ನೋಟ್ಸ್ ಇಲ್ಲ ಮಾಡಿಸ್ಲಿ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ರಿ. ಡೌಟ್ಸ್ ಬಂದ್ರೆ ಕೇಳ್ರಿ. ಇನ್ ಕೇಸ್ ನಮ್ಮ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಬಂದಾಗ ಫಸ್ಟ್ ಏನ್ ನೋಡ್ತೀವಿ ನಾವು, ಸಿ ಆಲ್ವೇಸ್ ನಮ್ದು ಪ್ರಾಪರ್ಟೀಸ್ ಡಿಸ್ಕಸ್ ಮಾಡೋ ಟೈಮಲ್ಲಿ ಮೇಕ್ ಶೋರ್ ಯು ಆರ್ ರಿಮೂವಿಂಗ್ ಆಲ್ ದಿಸ್ ಪಾಯಿಂಟ್ಸ್. ಕಂಪ್ಯಾರಿಸನ್ ಬಂದಾಗ ನಿಮ್ಗೆ ಎಲ್ಲ ಫಂಕ್ಷನಲ್ ಗ್ರೂಪ್ಸ್ ಇಂದು ಫಸ್ಟಿಗೆ ಯಾವಾಗಲೂ ಅಕರೆನ್ಸ್ ಸ್ಟಡಿ ಮಾಡ್ರಿ ಅಂಡ್ ದೆನ್ ಸ್ಟಡಿ ಅಬೌಟ್ ದಿ ನೇಚರ್. ಇದಾದ್ಮೇಲೆ ಏನ್ ನೋಡ್ತೀರಾ, ದೆನ್ ವಿ ಆರ್ ಗೋಯಿಂಗ್ ಟು ಸಿ ದಿ ಕಲರ್ ಇಫ್ ಎನಿ ಅಂಡ್ ಓಡರ್. ಹೌದಾ? ಅಂಡ್ ದೆನ್ ಆಫ್ಟರ್ ದಿಸ್ ವಿಲ್ ಡಿಸ್ಕಸ್ ಅಬೌಟ್ ಆ ಮಾಲಿಕ್ಯೂಲ್ ಇಂದು ಪೊಲಾರಿಟಿ ಯಾವ ತರ ಇದೆ, ಅದ್ರ ಬೇಸಿಸ್ ಮೇಲೆ ಸಾಲಿಬಿಲಿಟಿ ಚೆಕ್ ಮಾಡ್ತೀವಿ. ರೈಟ್. ಸೊ ಅದಾದ್ಮೇಲೆ ಏನ್ ನೋಡ್ತೀವಿ, ವಿ ಆರ್ ಗೋಯಿಂಗ್ ಟು ಸಿ ದಿ points and melting points. If in case liquids ಇತ್ತಂದ್ರೆ boiling points and solids ಇತ್ತಂದ್ರೆ melting points ಡಿಸ್ಕಸ್ ಮಾಡ್ತೀವಿ. ರೈಟ್. ಸೊ ಇದಾದ್ಮೇಲೆ ಕೆಲವೊಂದು ಫ್ಯಾಕ್ಟರ್ಸ್ ನಾವು ಡಿಸ್ಕಸ್ ಮಾಡೋದಿಲ್ಲ ಯೂಶುವಲ್ ಕ್ಲಾಸ್ ಅಲ್ಲಿ. ಮೇಕ್ ಶೋರ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಡೆನ್ಸಿಟಿ ಆಲ್ಸೋ. ಇಷ್ಟು ಫಿಸಿಕಲ್ ಪ್ರಾಪರ್ಟೀಸ್ ಏನಿರ್ತವೆ ಕಾನ್ಸಂಟ್ರೇಟ್ ಮಾಡ್ಕೋರಿ. ಹೌದಾ? ಸೊ ನೇಚರ್ ಆಫ್ ದ ಮಾಲಿಕ್ಯೂಲ್ಸ್ ಯಾವ ತರ ಇರುತ್ತೆ, ನೇಚರಲ್ ನೋಡ್ರಿ. ನಿಮ್ಗೆ ಇಲ್ಲಿ ಸ್ಟಡಿಂಗ್ ದಿಸ್ ನೇಚರ್, ಮೇಕ್ ಶೋರ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಮತ್ತೆ ನೇಚರ್ ಇವೆರಡು ನೋಡೋ ಟೈಮ್ ಅಲ್ಲಿ ಎಷ್ಟು ಕಾರ್ಬನ್ ಲಿಂದ ಎಷ್ಟು ಕಾರ್ಬನ್ ಟಿಲ್ ಯಾವ ಕಾರ್ಬನ್ ಲಿಂದ ಯಾವ ಕಾರ್ಬನ್ ಅಂತ ನಿಮ್ಗೆ ಮಾಲಿಕ್ಯೂಲ್ಸ್ ಈಚ್ ಫಂಕ್ಷನ್ ಗ್ರೂಪ್ ಅಲ್ಲಿ ಗ್ಯಾಸಸ್ ನೇಚರ್ ಅಲ್ಲಿ ಸಿಗ್ತವೆ. ಅದಾದ್ಮೇಲೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಸಿಗ್ತವೆ, ಅದಾದ್ಮೇಲೆ ಸಾಲಿಡ್ ಫಾರ್ಮ್ ಅಲ್ಲಿ ಸಿಗ್ತವೆ. ಇವ್ ನೆನಪಿರ್ಲಿ. ಸ್ಟಾರ್ಟಿಂಗ್ ಫ್ರಮ್ ಯುವರ್ ಹೈಡ್ರೋಕಾರ್ಬನ್ಸ್. ಸೊ ಹೈಡ್ರೋಕಾರ್ಬನ್ಸ್ ಲಿಂದ ಹಿಡ್ಕೊಂಡು ಟಿಲ್ ಅಮೈನ್ಸ್. ರೈಟ್. ಸೊ ಇಲ್ಲಿ ತನ ನಿಮ್ ಫಂಕ್ಷನ್ ಗ್ರೂಪ್ ಇದೆ, ಫ್ರಮ್ ಹೈಡ್ರೋಕಾರ್ಬನ್ಸ್ ಟು ಅಮೈನ್ಸ್. ರೈಟ್. ಆಲ್ಕೋಲ್ಕೆನ್ಸ್ ಬರುತ್ತೆ, ಆಲ್ಕೋಹಾಲ್ಸ್ ಬರುತ್ತೆ, ಫಿನಾಲ್ಸ್, ಈಸ್ಟರ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಅಮೈನ್ಸ್. ಇಲ್ಲಿ ತನೂ ಕೂಡ ಆಲ್ವೇಸ್ ಅಕರೆನ್ಸ್ ಮತ್ತೆ ನೇಚರ್ ನೋಡೋ ಟೈಮ್ ಅಲ್ಲಿ ಮೇಕ್ ಶೋರ್ ಯು ಆರ್ ಏಬಲ್ ಟು ಅನಲೈಸ್ ಟಿಲ್ ಫ್ರಮ್ ವಾಟ್ ಕಾರ್ಬನ್ ಟು ವಾಟ್ ಕಾರ್ಬನ್ ದೀಸ್ ಫಂಕ್ಷನ್ ಗ್ರೂಪ್ಸ್ ವಿಲ್ ಎಕ್ಸಿಬಿಟ್ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಅಂಡ್ ದೆನ್ ಲಿಕ್ವಿಡ್ಸ್ ಅಂಡ್ ದೆನ್ ಸಾಲಿಡ್ಸ್. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ ಅಕರೆನ್ಸ್ ಅಂಡ್ ನೇಚರ್ ಅಲ್ಲಿ. ಕಲರ್ ಮತ್ತೆ ಓಡರ್ ಅಲ್ಲಿ ಕೆಲವೊಂದು ಮಾಲಿಕ್ಯೂಲ್ ನಮಗೆ ಫ್ರಾಗ್ರೆನ್ಸ್ ಇರ್ತವೆ, ಕೆಲವೊಂದು ಮಾಲಿಕ್ಯೂಲ್ ನಮಗೆ ಪಂಜೆಂಟ್ ಓಡರ್ ಕೊಡ್ತವೆ. ರೈಟ್. ಸೊ ಆ ತರ ಯಾವ್ಯಾವ ಮಾಲಿಕ್ಯೂಲ್ಸ್ಗಳು ಪಂಜೆಂಟ್ ಓಡರ್ ಕೊಡುತ್ತೆ, ಯಾವ್ಯಾವ ಮಾಲಿಕ್ಯೂಲ್ಸ್ಗಳು ಪ್ಲೀಸೆಂಟ್ ಓಡರ್ ಕೊಡುತ್ತೆ, ಅದನ್ನೆಲ್ಲ ನೆನ್ಪಿಡ್ತಾ ಹೋಗ್ರಿ. ಅದಾದ್ಮೇಲೆ ಪೊಲಾರಿಟಿ ಬರುತ್ತೆ. ಪೊಲಾರಿಟಿ ಫಂಕ್ಷನ್ ಗ್ರೂಪ್ ನಾವು ಸ್ಟಡಿ ಮಾಡಿರ್ತೀವಿ, ಸ್ಟ್ರಕ್ಚರ್ ಆಫ್ ಫಂಕ್ಷನ್ ಗ್ರೂಪ್. ಅದ್ರ ಬೇಸಿಸ್ ಮೇಲೆ ನಮಗೆ ಪೊಲಾರಿಟಿ ಐಡಿಯಾ ಬರುತ್ತೆ. ಆಯ್ತಾ? ಸೊ ಆ ಪೊಲಾರಿಟಿ ಬೇಸಿಸ್ ಮೇಲೆ ಸಾಲಿಬಿಲಿಟಿ ಡಿಸೈಡ್ ಮಾಡ್ತೀವಿ. ರೈಟ್. ಅಂಡ್ ದೆನ್ ವಿಲ್ ಮೂವ್ ಫಾರ್ ಬಾಯ್ಲಿಂಗ್ ಪಾಯಿಂಟ್ಸ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ಸ್. ಬಾಯ್ಲಿಂಗ್ ಪಾಯಿಂಟ್ಸ್ ಯೂಶಲಿ ನಾವು ಜಾಸ್ತಿ ಡಿಸ್ಕಸ್ ಮಾಡೋದು. ಬಾಯ್ಲಿಂಗ್ ಪಾಯಿಂಟ್ಸ್ ನಾವು ವೇರಿಯೇಷನ್ಸ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಯಾವ ಫ್ಯಾಕ್ಟರ್ಸ್ ಇಲ್ಲಿ ಡಿಪೆಂಡ್ ಆಗುತ್ತೆ ಅಂತ ಹೇಳಿ. ಆಯ್ತಾ? ಅದಾದ್ಮೇಲೆ ಈ ಬಾಯ್ಲಿಂಗ್ ಪಾಯಿಂಟ್ಸ್ ಕಾನ್ಸೆಪ್ಟ್ ಓದೋ ಟೈಮಲ್ಲಿ ಹಿಯರ್ ಓನ್ಲಿ ವಿಲ್ ಕವರ್ ಹೈಡ್ರೋಜನ್ ಬಾಂಡಿಂಗ್ ಆಲ್ಸೋ. ರೈಟ್. ಅದಾದ್ಮೇಲೆ ಮೇಕ್ ಶೋರ್ ಯು ಆರ್ ಸ್ಟಡಿಂಗ್ ಅಬೌಟ್ ಡೆನ್ಸಿಟಿ ಆಲ್ಸೋ. ನಿಮ್ ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನಿಮಗೆ ಕೆಲವೊಂದು ಟೇಬಲ್ಸ್ ಅಲ್ಲಿ ಡೆನ್ಸಿಟಿನೂ ಕೊಟ್ಟಿರ್ತಾನೆ. ಈ ಡೆನ್ಸಿಟಿನೂ ಕಾನ್ಸಂಟ್ರೇಟ್ ಮಾಡ್ರಿ. ಅರ್ಥ ಆಯ್ತಾ? ಇಷ್ಟು ನೀವು ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಎಲ್ಲಾ ಫಂಕ್ಷನಲ್ ಗ್ರೂಪ್ಸ್ ಇಂದು ಕಂಪ್ಯಾರಿಸನ್ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಇಫ್ ಐ ಆಸ್ಕ್ ಯು ಹೈಡ್ರೋಕಾರ್ಬನ್ಸ್ ಅಲ್ಲಿ ಎಷ್ಟು ಕಾರ್ಬನ್ ಲಿಂದ ಎಷ್ಟು ಕಾರ್ಬನ್ ತರ ನಮಗೆ ಗ್ಯಾಸಸ್ ಮಾಲಿಕ್ಯೂಲ್ ಸಿಗ್ತವೆ? From 1 to carbon 4. ಹಲೋ ಆಲ್ಕೆನ್ಸ್ ಅಲ್ಲಿ ಈ ತರ ನಿಮ್ಗೆ ಎಲ್ಲಾನು ಲಿಸ್ಟ್ ಔಟ್ ಮಾಡ್ತಾ ಹೋಗ್ರಿ. ಸೊ ಮೇಕ್ ಶೋರ್ ಯು ಆರ್ ಮೇಕಿಂಗ್ ಸಮ್ ಶಾರ್ಟ್ ನೋಟ್ಸ್ ಅಥವಾ ಒಂದು 100 ಪೇಜ್ ಸಣ್ಣ ಸ್ಮಾಲ್ ಬುಕ್ ಏನಿರುತ್ತೆ, ನೋಟ್ಸ್ ಏನಿರುತ್ತೆ, ಅದನ್ನ ಫಾರ್ ಯುವರ್ ರಿವಿಷನ್ ಮಾಡ್ತಾ ಇಟ್ಕೋರಿ. ಈ ತರ ಶಾರ್ಟ್ ನೋಟ್ಸ್ ಎಲ್ಲ ಮಾಡ್ತಾ ಹೋಗಿ. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಡಿಸೈಡ್. ಕಾರ್ಬನ್ 1 to 4 ನಮಗೆ ಹೈಡ್ರೋಕಾರ್ಬನ್ಸ್ ಅಲ್ಲಿ ಸಿಗುತ್ತೆ. ಹೌದಾ? ಅದೇ ತರ ಹ್ಯಾಲೋ ಆಲ್ಕೆನ್ಸ್ ಅಲ್ಲಿ ಏನಾದ್ರು ಸಿಗುತ್ತೆ, ಯಾವ ತರ ಮಾಲಿಕ್ಯೂಲ್ಸ್ ಇರ್ತವೆ. ಅದೇ ಆಲ್ಕೋಹಾಲ್ಸ್ ಅಲ್ಲಿ ಬಂದಾಗ ವಾಟ್ ಆಫ್ ದ ಮಾಲಿಕ್ಯೂಲ್ಸ್ ವಿಚ್ ವಿಲ್ ಬಿ ಗ್ಯಾಸಸ್. ಆಲ್ಕೋಹಾಲ್ಸ್ ಅಲ್ಲಿ ನಮ್ಗೆ ಯಾವ ತರ ಗ್ಯಾಸಸ್ ಸಿಗುತ್ತೆ? In case of alcohols, whether we will be able to get any gaseous molecules, possible ಇದೆ. For
ಅದೇ ಹೈಡ್ರೋಕಾರ್ಬನ್ಸ್ ಅಲ್ಲಿ to the library, sir. ಡಿಸ್ಕಸ್ ಮಾಡೋಣ ಅಂತ. ಈಗ ಸಪೋಸ್ ನಾನು ಅಕರೆನ್ಸ್ ಏನಾದ್ರು ಸ್ಟಾರ್ಟ್ ಮಾಡಿದ್ದೆ ಅನ್ಕೊಳ್ಳಿ. Here we have one hydrocarbon here. Along with that, we'll be having a alkane, and we have discussed about alcohol, and now we are discussing about one aldehydes, that is carbonyl compounds, and one more is a right. So hydrocarbons, whenever we are discussing about occurrence of the molecule, right? Suppose occurrence ಏನಾದ್ರು ಡಿಸೈಡ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. Basically we are discussing now occurrence of the molecule here. So first point ನೋಡೋದಾದ್ರೆ ಹೈಡ್ರೋಕಾರ್ಬನ್ಸ್ ಅಲ್ಲಿ ನಮ್ಗೆ ಗ್ಯಾಸಸ್ ಮಾಲಿಕ್ಯೂಲ್ ಸಿಗುತ್ತೆ. ಕಾರ್ಬನ್ 1 to ಕಾರ್ಬನ್ 4 ಸಿಗುತ್ತೆ, ಹೌದಾ ಗ್ಯಾಸಸ್ ಮಾಲಿಕ್ಯೂಲ್ಸ್. ಅದೇ ಆಲೋ ಆಲ್ಕೇನ್ಸ್ ಅಂತ ನೋಡ್ರೆ ಓನ್ಲಿ ಮೀಥೈಲೇಟೆಡ್ ಆಲೋ ಆಲ್ಕೇನ್ಸ್ ಏನಿರ್ತವೆ, ಮೀಥೈಲ್ ಆಲೋ ಆಲ್ಕೇನ್ಸ್ ಏನಿರ್ತವೆ, those will be gases in nature. ಫಸ್ಟ್ ಪಾಯಿಂಟ್ ಗ್ಯಾಸಸ್ ಮಾಲಿಕ್ಯೂಲ್ ಏನೋ ಡಿಸ್ಕಸ್ ಮಾಡ್ತಾ ಹೋದ್ರೆ ಅರ್ಥ ಆಯ್ತಾ. ಸೊ ಆಲ್ಕೋಹಾಲ್ಸ್ ಅಲ್ಲಿ ಯಾವ್ದಾರ ಗ್ಯಾಸಸ್ ಇರುತ್ತೆ, ಮಿಥನಾಲ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ಗ್ಯಾಸಸ್ ಫಾರ್ಮ್ ಅಲ್ಲಿ ಇರುತ್ತೆ. ಪ್ರೈಮರಿ ಅದೇ ಇರೋದು ಮಿಥನಾಲ್. ಮಿಥನಾಲ್ ಗ್ಯಾಸಸ್ ಫಾರ್ಮ್ ಅಲ್ಲಿ ಇರುತ್ತೋ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೋ? सोशल क्रिएट करने आप फोन कर फिर क्या मैं आधा घंटा बाकी नहीं तो मैं फिर आप लगे तो नहीं है दिखते में ब्रदर नहीं है ब्रदर नहीं है सेफ काम बड़ी चुका चाह नहीं है सोहेल भी नहीं है, सोहेल नहीं है. वेट करा स्टार्ट करा ಹೇಳ್ರೋ. ಮಿಥನಾಲ್ ಅಲ್ಲಿ ಯಾವುದು ಮಿಥನಾಲ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೋ ಗ್ಯಾಸಸ್ ಫಾರ್ಮ್ ಅಲ್ಲಿ ಇರುತ್ತೋ? ಸೊ ನಮ್ಗೆ ಆಲ್ಕೋಹಾಲ್ಸ್ ಅಲ್ಲಿ ನೋಡಿದ್ರೆ ಯಾವ್ದನ್ನು ಗ್ಯಾಸಸ್ ಆಲ್ಕೋಹಾಲ್ ಪ್ರೈಮರಿಲಿ ಕಂಪೇರ್ ಮಾಡ್ತಾ ಇದೀವಿ, ಹೌದಾ. ಸೊ ಅದೇ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ನೋಡಿದ್ರೆ ಒನ್ ಮಿಥನಾಲ್ ವಿಲ್ ಬಿ ಗ್ಯಾಸಸ್. ಅರ್ಥ ಆಯ್ತಾ? ಕೀಟೋನ್ ಅಲ್ಲಿ ಫಸ್ಟ್ ಮಾಲಿಕ್ಯೂಲ್ ಯಾವುದು? ಅಸಿಟೋನ್, ಹೌದಾ. ಅಸಿಟೋನ್ ಹೌದಾ ಫಸ್ಟ್ ಕೀಟೋನ್ ಮಾಲಿಕ್ಯೂಲ್. ಅದನ್ನು ಕೂಡ ಏನಿರ್ತೈತಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಇಟ್ ಇಸ್ ನಾಟ್ ಇನ್ ಗ್ಯಾಸಸ್ ಫಾರ್ಮ್, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ಅಸಿಟೋನ್. ಹೌದಾ. ಸೊ ಯೂಶುವಲ್ ನಮ್ಗೆ ಇಲ್ಲಿ ಎರಡು ಸ್ಪೆಷಲ್ ಪೆಕ್ಯುಲಾರಿಟಿ ಬರ್ತದೆ, ಒಂದು ಆಲ್ಕೋಹಾಲ್ಸ್ ಅಲ್ಲಿ ಆಗಲಿ ಒಂದು ಕೀಟೋನ್ಸ್ ಅಲ್ಲಿ ಆಗಲಿ ಪ್ರೈಮರಿ ಮಾಲಿಕ್ಯೂಲ್ಸ್ ಏನಿರ್ತವೆ those will be not observed in a gaseous form. whereas ಹೈಡ್ರೋಕಾರ್ಬನ್ಸ್ ಅಲ್ಲಿ ಬಂದಾಗ ಕಾರ್ಬನ್ 1 to 4 ನಮಗೆ ಗ್ಯಾಸಸ್ ಮಾಲಿಕ್ಯೂಲ್ ಸಿಗುತ್ತೆ. ಆಲೋ ಆಲ್ಕೇನ್ಸ್ ಅಲ್ಲಿ ಬಂದಾಗ methylated ಆಲೋ ಆಲ್ಕೇನ್ಸ್ ಏನಿರ್ತವೆ ಕೆಲವೊಂದು methylated ಆಲೋ ಆಲ್ಕೇನ್ಸ್ will be in a gaseous form. whereas alcohols ಅಲ್ಲಿ ಬಂದಾಗ ನನಗೆ will not find any gaseous molecules there. aldehydes ಅಲ್ಲಿ ಬಂದಾಗ methanol will be in a gaseous form. ketones ಅಲ್ಲಿ ಬಂದಾಗ will not find any gaseous as a primary gaseous molecule. ಅರ್ಥ ಆಯ್ತಾ? ಇದೇ ತರ ಆಸಿಡ್ಸ್ ನೆಕ್ಸ್ಟ್ ಕಂಪೇರ್ ಮಾಡ್ತಾ ಹೋಗ್ರಿ. ಈ ತರ ನಿಮ್ದು ಕಂಪೇರಿಟಿವ್ ಸ್ಟಡಿ ಇರಲಿ, ಯಾವಾಗಲೂ ನೀವು ಸ್ಟಡಿ ಮಾಡೋ ಟೈಮಲ್ಲಿ ಫಂಕ್ಷನಲ್ ಗ್ರೂಪ್ಸ್ ಈ ತರ ಕಂಪೇರಿಟಿವ್ ಸ್ಟಡಿ ಮಾಡ್ತಾ ಹೋಗ್ರಿ. ಇಟ್ ವಿಲ್ ಬಿ ಈಸಿ ಟು ರಿಮೆಂಬರ್. ಒಂದು ಕ್ವಶನ್ ಯಾವ ತರ ಬೇಸಿಸ್ ಆದ್ರೂ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಕೇಳಿ, ಯು ವಿಲ್ ಬಿ ಏಬಲ್ ಟು ಟ್ಯಾಕಲ್ ದಿಸ್. ಹೌದಾ? ಆರೋಮ್ಯಾಟಿಕ್ ರಿಂಗ್ ಸ್ಟ್ರಕ್ಚರ್ ಒಳಗೆ ಕಂಪ್ಯಾರಿಸನ್ ಮಾಡೋದೇನು ಮ್ಯಾಥಮೆಟಿಕಲ್ ಇಲ್ಲ. ಆರೋಮ್ಯಾಟಿಕ್ ಮಾಲಿಕ್ಯೂಲ್ಸ್ ಸೆಪರೇಟ್ ಆಗಿ ಕಂಪ್ಯಾರಿಸನ್ ಮಾಡಿ, ಆಯ್ತಾ. ಅಲಿಫಾಟಿಕ್ ಮಾಲಿಕ್ಯೂಲ್ಸ್ ಈ ತರ ಕಂಪೇರ್ ಮಾಡ್ತಾ ಹೋಗ್ರಿ. ಆರೋಮ್ಯಾಟಿಕ್ ಮಾಲಿಕ್ಯೂಲ್ಸ್ ಯಾವಾಗಲೂ ಹೈಯರ್ ಮಾಲಿಕ್ಯೂಲ್ಸ್ ಅವು, ಹೈಯರ್ ಮಾಲಿಕ್ಯೂಲ್ಸ್. ಸೊ ನಾವು ಯಾವಾಗಲೂ ಫಿಸಿಕಲ್ ಪ್ರಾಪರ್ಟೀಸ್ ನ ಪ್ರೈಮರಿ ಮಾಲಿಕ್ಯೂಲ್ಸ್ ಇಂದ ಕಂಪೇರ್ ಮಾಡ್ತಾ ಹೋಗ್ತೀವಿ, ಬಿಕಾಸ್ ದೋಸ್ ಆರ್ ದಿ ಪ್ರೈಮರಿ ಬೇಸಿಸ್ ಫಾರ್ ಆಲ್ ಪ್ರಾಪರ್ಟೀಸ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಿದೆಯಲ್ಲ ಇದು ಕಂಪ್ಯಾರಿಸನ್ ಯಾವ ತರ ಅಂತ ಹೇಳಿ? ಮೇಕ್ ಶೋರ್ ಯು ಆರ್ ಕಂಪೇರಿಂಗ್ ಇನ್ ದಿಸ್ ವೇ. ರೈಟ್ ಒಂದು ಶಾರ್ಟ್ ಫಾರ್ಮ್ಸ್ ಅಲ್ಲಿ ಇವನ್ನೆಲ್ಲ ನೋಟ್ಸ್ ಮಾಡ್ತಾ ಹೋಗ್ರಿ. ಈ ತರ ಇಟ್ ವಿಲ್ ಬಿ ಈಸಿಯರ್ ಟು ರಿವೈಸ್. ನಿಮಗೆ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಈಸಿಯಾಗಿ ರಿವಿಷನ್ ಮಾಡ್ಕೊಂಡು ಬರುತ್ತೆ. ಕೆಲವೊಂದು ಎಲ್ಲ ಟಾಪಿಕ್ಸ್ ಗಳು ಈ ತರ ಬರೋದಿಲ್ಲ ನಿಮ್ಗೆ. ಫಿಸಿಕಲ್ ಪ್ರಾಪರ್ಟೀಸ್ ಓದ್ತೀರಾ, ಇದೇ ತರ ಸ್ಟ್ರಕ್ಚರಲ್ ಫಂಕ್ಷನಲ್ ಗ್ರೂಪ್ ಓದ್ತಿರ್ತೀರಾ. ಸ್ಟ್ರಕ್ಚರ್ ಆಫ್ ಫಂಕ್ಷನಲ್ ಗ್ರೂಪ್ ಕಾನ್ಸೆಪ್ಟ್ ಇದೇ ತರ ಓದ್ಕೋಬಹುದು ನಾವು. ಎಲ್ಲ ಫಂಕ್ಷನಲ್ ಗ್ರೂಪ್ ಒಂದ್ ಕಡೆ ಬರ್ಕೊಂಡು ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೋದು ಎಲ್ಲಾನು.
ಸೊ ಈ ಸ್ಟ್ರಕ್ಚರ್ ಆಫ್ ಫಂಕ್ಷನ್ ಗ್ರೂಪ್ ಕಾನ್ಸೆಪ್ಟ್ ಮತ್ತೆ ಫಿಸಿಕಲ್ ಪ್ರಾಪರ್ಟೀಸ್ ಕಾನ್ಸೆಪ್ಟ್ ನ ಈ ತರ ಕಂಪ್ಯಾರಿಟಿವ್ ಓದಲು ಓದ್ತಾ ಹೋಗ್ರಿ. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಲೇಟರ್ ಆನ್ ನಿಮ್ ರಿವಿಷನ್ ಈಸಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಮೂವಿಂಗ್ ಟು ದಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ನಾವು ಫಸ್ಟ್ ಡಿಸ್ಕಸ್ ಮಾಡೋಣ, ಆಮೇಲೆ ಕಂಪ್ಯಾರಿಟಿವ್ ಸ್ಟಡಿ ನಿಮ್ಗೆ ಎಲ್ಲಾ ಫಂಕ್ಷನ್ ಗ್ರೂಪ್ ಮುಗಿದ್ಮೇಲೆ ನಾನು ಹೇಳ್ಕೊಡ್ತೇನೆ. ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಎಂದು ಫಿಸಿಕಲ್ ಪ್ರಾಪರ್ಟೀಸ್ ನೋಡೋದಾದ್ರೆ ಫಸ್ಟ್ ಏನಿರುತ್ತೆ, ಅಪಿರಿಯನ್ಸ್ ಅಲ್ಲಿ ಬಂದಾಗ ಓನ್ಲಿ ethanol will be in a gaseous, remaining higher alkanes ಏನಿರ್ತವೆ all will be liquid form ಅಲ್ಲಿ ಇರುತ್ತೆ. ಸೊ ಅದೇ ನೆಕ್ಸ್ಟ್ ಯಾವ್ದಿದೆ, ಇಥನಾಲ್ ಇರುತ್ತೆ ಹೌದಾ. ಸೊ ದಿಸ್ ವಿಲ್ ಬಿ volatile liquid ಫಾರ್ಮ್ ಅಲ್ಲಿ ಇರುತ್ತೆ. ಅದ್ರ ಜೊತೆಗೆ ಇಟ್ ವಿಲ್ ಬಿ volatile in nature, ರೈಟ್. ಸೊ ರಿಮೈನಿಂಗ್ ಏನಿರ್ತವೆ ಇವೆರಡು ಕಂಡೀಷನ್ಸ್ ಏನಿದಾವೆ, ದಿಸ್ ಇಸ್ ಎಟ್ ದಿ ರೂಮ್ ಟೆಂಪರೇಚರ್, ರೈಟ್. ಸೊ ರಿಮೈನಿಂಗ್ ಹೈಯರ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಏನಿರ್ತವೆ ದೋಸ್ ವಿಲ್ ಬಿ ಐದರ್ ಲಿಕ್ವಿಡ್ ಆರ್ ಸಾಲಿಡ್ ಡಿಪೆಂಡಿಂಗ್ ಅಪಾನ್ ದಿ ಕಂಡೀಷನ್ಸ್. ಆ ಮಾಲಿಕ್ಯೂಲ್ ಇನ್ ಕಂಡೀಷನ್ಸ್ ಯಾವ ತರ ಇರುತ್ತೆ, ಸರೌಂಡಿಂಗ್ ಮಾಲಿಕ್ಯೂಲ್ಸ್ ಇದು ಅದ್ರ ಬೇಸಿಸ್ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಪ್ರೈಮರಿ ನಮಗೆ ಇವೆರಡು ಇನ್ಪುಟ್ ಬರುತ್ತೆ, ರೈಟ್. ಸೊ ಮಿಥನಾಲ್ ವಿಲ್ ಬಿ ಇನ್ gaseous form, whereas ethanol will be in a liquid form, but at room temperature it will be volatile liquid. Clear? So this is about the occurrence of the aldehydes and ketones there. Next moving to that one, next time ನೋಡ್ತೀವಿ ನಾವು boiling points ಹೌದಾ. boiling point comparison ಮಾಡ್ತಾ ಹೋಗ್ರಿ. ನೋಡೋದಾದ್ರೆ ಯೂಶಲಿ ನಾವು ಬೇರೆ ಮಾಲಿಕ್ಯೂಲ್ಸ್ ಜೊತೆ ಕಂಪೇರ್ ಮಾಡೋದು ಯಾವಾಗಲೂ ಸಿಮಿಲರ್ ಮಾಲಿಕ್ಯುಲರ್ ಮಾಸಸ್ ಇರೋ ಮಾಲಿಕ್ಯೂಲ್ಸ್ ಜೊತೆ, ಹೌದಾ. ಸೊ ಇಫ್ ಐ ಆಮ್ ಟೇಕಿಂಗ್ ನೌ ಹೈಡ್ರೋಕಾರ್ಬನ್ ಅಗೇನ್ and if I am taking now alcohol and these carbonyl compounds, whereas aldehydes and ketones. ಈ ಮಾಲಿಕ್ಯೂಲ್ಸ್ ನೋಡ್ತಾ ಇದ್ರೆ ನಿಮಗೆ ಇನ್ನೊಂದು ಮಾಲಿಕ್ಯೂಲ್ ಬರುತ್ತೆ, ದಟ್ ಈಸ್ ಈ ತರ ಸಿಮಿಲರ್ ಫಂಕ್ಷನ್ ಗ್ರೂಪ್ ಇರುವಂತ ಮಾಲಿಕ್ಯೂಲ್ ಯಾವುದು, ether. This is ether. ಈ ತರ ಬರೆದ್ರೆ ನಮ್ಗೆ ಕಾರ್ಬನಿಲ್ ಗ್ರೂಪ್ ಇದ್ದಂಗೆ, ಅರ್ಥ. Now one will be aldehyde and one will be ketone. Comparison ಮಾಡ್ರಿ, boiling points similar molecular masses, right. Take all as a methyl groups only. methyl groups ತಗೊಂತ ಹೋದ್ರೆ ನಮಗೆ ಯಾವುದು ಯೂಶುವಲಿ ನಮಗೆ ಬಾಯ್ಲಿಂಗ್ ಪಾಯಿಂಟ್ಸ್ ಅಲ್ಲಿ ಎರಡು ಪಾಯಿಂಟ್ ಕನ್ಸಿಡರ್ ಮಾಡ್ತೀವಿ. ಒಂದು ಹೈಯರ್ ದಿ ಮಾಲಿಕ್ಯುಲರ್ ಮಾಸ್, ಹೈಯರ್ ದಿ ಬಾಯ್ಲಿಂಗ್ ಪಾಯಿಂಟ್ಸ್ ಅಂತ ಹೋಗ್ತೀವಿ. ಇನ್ನೊಂದು ಹೌದಾ, ಸರ್ಫೇಸ್ ಏರಿಯಾ ಯಾವ ತರ ಇರುತ್ತೆ ಅದ್ರ ಬೇಸಿಸ್ ಮೇಲೆ ಬಾಯ್ಲಿಂಗ್ ಪಾಯಿಂಟ್ಸ್ ಕಂಪೇರ್ ಮಾಡ್ತಾ ಹೋಗ್ತೀವಿ. ಈಗ ಫಂಕ್ಷನ್ ಗ್ರೂಪ್ಸ್ ನಡುವೆ ಕಂಪ್ಯಾರಿಸನ್ ಮಾಡಿದ್ರೆ ಯಾವ್ದು ಬಾಯ್ಲಿಂಗ್ ಪಾಯಿಂಟ್ಸ್ ಜಾಸ್ತಿ ಇರುತ್ತೆ ಹೇಳ್ರಿ. ಇಫ್ ಐ ಆಮ್ ಕಂಪೇರಿಂಗ್ ದಿಸ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ವಿತ್ ಹೈಡ್ರೋಕಾರ್ಬನ್ಸ್ ಅಂಡ್ ಈಥರ್ಸ್, ಹೈಡ್ರೋಕಾರ್ಬನ್ಸ್ ಮತ್ತೆ ಈಥರ್ಸ್ಕಿನ ಇವು ಆಲ್ಡಿಹೈಡ್ ಮತ್ತೆ ಕೀಟೋನ್ಸ್ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಸರ್. ಫ್ಯಾಕ್ಟರ್ಸ್ ಏನ್ ನೋಡ್ತೀವಿ ಇಲ್ಲಿ, ಈಗ ಎಲ್ಲಾ ಕಡೆನೂ ಸಿಮಿಲರ್ ಮಾಲಿಕ್ಯುಲರ್ ಮಾಸ್ ಇದೆ ಅಂತಂದ್ರೆ ಈಗ ಮಾಲಿಕ್ಯುಲರ್ ಮಾಸ್ ಕಂಪ್ಯಾರಿಸನ್ ಅಂತೂ ಬರೋದಿಲ್ಲ, ಒಂದ್ ಪಾಯಿಂಟ್ ಹೌದಾ. ಸಿಮಿಲರ್ ಮಾಲಿಕ್ಯುಲರ್ ಮಾಸ್ ನಡುವೆ ಕಂಪ್ಯಾರಿಸನ್ ಮಾಡ್ತಾ ಇದೀವಿ, ರೈಟ್. ಸೆಕೆಂಡ್ ಪಾಯಿಂಟ್, ಎಲ್ಲಾನು ಲೀನಿಯರ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಇಲ್ಲಿ ಸರ್ಫೇಸ್ ಏರಿಯಾನ ಕನ್ಸಿಡರ್ ಮಾಡೋದಿಲ್ಲ ಜಾಸ್ತಿ. ಆಲ್ಮೋಸ್ಟ್ ಎಲ್ಲ ಸರ್ಫೇಸ್ ಏರಿಯಾ ಸೇಮ್ ನನಗೆ ಅನಿಸ್ತದೆ. ಈಗ ಅಂದ್ರೆ ಯಾವ ಪಾಯಿಂಟ್ ಕನ್ಸಿಡರ್ ಮಾಡ್ಬೇಕು ನಾವು ಬಾಯ್ಲಿಂಗ್ ಪಾಯಿಂಟ್ಸ್ ಕಂಪ್ಯಾರಿಸನ್ ಗೆ? polarity sir. Polarity. One more. Polarity may be supportive factor there. ಹೈಡ್ರೋಜನ್ ಬಾಂಡಿಂಗ್ ಸರ್. ಹೈಡ್ರೋಜನ್ ಬಾಂಡಿಂಗ್ ಕಂಪ್ಯಾರಿಸನ್ ಮಾಡ್ತೀವಿ ಅಲ್ಲಿ, because that is a intermolecular hydrogen bonding strong ಇತ್ತು ಅಂತಂದ್ರೆ then we are going to tell that boiling points ಜಾಸ್ತಿ ಇರುತ್ತೆ ಅಂತ. ಯಾವಾಗ when we will consider the hydrogen bonding, when we are having the molecules of comparison with the similar molecular mass, similar surface area, right. So similar molecular structure ಇದ್ರೂನು ಅವಾಗ ನಮಗೆ ಹೈಡ್ರೋಜನ್ ಬಾಂಡಿಂಗ್ ಕಾನ್ಸೆಪ್ಟ್ ನ ಏನ್ ಮಾಡ್ತೀವಿ ನಾವು ಅಪ್ಲೈ ಮಾಡ್ತೀವಿ. ನಾವು if I am seeing these molecules, ಯಾವುದರಲ್ಲಿ ಸ್ಟ್ರಾಂಗೆಸ್ಟ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ? ಐದು ಫಂಕ್ಷನ್ ಗ್ರೂಪ್ಸ್ ಅಲ್ಲಿ which one will be having a highest hydrogen bonding, in a sense, sorry, not highest, strongest hydrogen bonding?
ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರಬೇಕು, ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರಬೇಕು. ಈಗ ಬಾಯ್ಲಿಂಗ್ ಪಾಯಿಂಟ್ ಇರಬೇಕು ಅಂದ್ರೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್. ಹೇಳ್ರಿ ಯಾವ್ದು ಸ್ಟ್ರಾಂಗೆಸ್ಟ್ ಇದೆ ಈಗ? ಪಾಯಿಂಟ್ ಅಂತಂದ್ರೆ ಎರಡು ಮಾಲಿಕ್ಯೂಲ್ ನಡುವೆ ಏನಿರ್ತೈತಿ ಫೋರ್ಸ್ ಆಫ್ ಅಟ್ರಾಕ್ಷನ್, ಅದನ್ನ ಬ್ರೇಕ್ ಮಾಡೋಕ್ ಇರ್ತೈತಿ. ಅಂದ್ರೇನೆ ಬಾಯ್ಲಿಂಗ್ ಪಾಯಿಂಟ್ ಅಂತ. ರೈಟ್. ಸೊ ಯಾವಾಗಲೂ ನಮ್ಗೆ ಬಾಯ್ಲಿಂಗ್ ಪಾಯಿಂಟ್ ಫ್ಯಾಕ್ಟರ್ ಅಲ್ಲಿ ಏನ್ ಅಪ್ಲೈ ಮಾಡ್ತೀವಿ? ಇಫ್ ಐ ಆಮ್ ಹ್ಯಾವಿಂಗ್ ಅ ಮಾಲಿಕ್ಯೂಲ್ ಎ ಹಿಯರ್, ಥಿಂಕ್ ದಟ್ ಇದರ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಈ ತರ ಇದೆ ಅನ್ಕೋರಿ, ಅಂಡ್ ಒನ್ ಮೋರ್ ಮಾಲಿಕ್ಯೂಲ್ ಇದೆ ಅನ್ಕೋರಿ. ಸಪೋಸ್ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಏನಾದ್ರು ಇತ್ತು ಅನ್ಕೋರಿ. ರೈಟ್. ಇನ್ ದಿಸ್ ಮ್ಯಾನರ್ ನನಗೆ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇತ್ತು ಅಂತಂದ್ರೆ ಇನ್ನೊಂದು ಮಾಲಿಕ್ಯೂಲ್ ಇದೆ, ಸಿಮಿಲರ್ ಮಾಲಿಕ್ಯೂಲ್ ವಿಚ್ ಇಸ್ ಶೋಯಿಂಗ್ ದಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ರೈಟ್. ಸೊ ಈಗ ಇವೆರಡರದ್ದು ಬಾಯ್ಲಿಂಗ್ ಪಾಯಿಂಟ್ ಕಂಪ್ಯಾರಿಸನ್ ಮಾಡ್ತಾ ಹೋದಂಗೆಲ್ಲ ವಿಚ್ ಮಾಲಿಕ್ಯೂಲ್ ಇಸ್ ಈಸಿಯರ್ ಟು ಬ್ರೇಕ್? ಐ ಕ್ಯಾನ್ ಬ್ರೇಕ್ ದಿಸ್ ಬಾಂಡ್ಸ್ ಈಸಿಲಿ ಹಿಯರ್ ಕಂಪ್ಯಾರಿಟಿವ್ಲಿ ವಿತ್ ದೀಸ್ ಬಾಂಡ್ಸ್, ಬಿಕಾಸ್ ನಾ ಈ ಬಾಂಡ್ ಬ್ರೇಕ್ ಮಾಡೋತನ ರೈಟ್. ಸೊ ನನಗೆ ಇಲ್ಲೊಂದು ಬಾಂಡಿಂಗ್ ಫಾರ್ಮೇಶನ್ ಆಗಿರುತ್ತೆ ಇಲ್ಲಿ. If I am trying to break this bond, again this will form bonding with this one, right? So ಅಂತಂದ್ರೆ ಇಲ್ಲಿ ಇಂಟರ್ ಏನಾಗ್ತಾ ಹೋಗುತ್ತೆ, ಸಾರಿ, ಬಿಟ್ವೀನ್ ದಿಸ್ ಅಟಮ್. ನನಗೆ ಈ ತರ ಮಾಲಿಕ್ಯೂಲ್ಸ್ ಗೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀನಿ ಅಂತಂದ್ರೆ, once I am starting breaking these bonds, this A molecule will go and form bond with this A atom here. So even if I break this intermolecular hydrogen bonding, there will be new bonding formation here. That's why these molecules will be having a more boiling points here. But really, once I am breaking these bonds, there is no other molecule, extra molecule here to form a intermolecular hydrogen bonding. Hence, we are going to consider intermolecular hydrogen bonding rather than considering intramolecular hydrogen bonding for application for boiling points of organic molecules. Is it clear? ಅದೇ ತರ ನಮಗೆ I am seeing here hydrocarbons, alcohols, ethers, aldehydes and ketones. Now alcohols will be having intermolecular hydrogen bonding there. So highest boiling point ಯಾವ್ದಕ್ಕೆ ಇರುತ್ತೆ? Alcohols. Right. Next coming molecule will be comparison ಏನಿದೆ? Ethers, aldehydes and ketones and hydrocarbons. ಈಗ between these four molecules aldehydes, ketones and hydrocarbons and ethers, which one will be having a higher boiling points? If I apply hydrogen bonding concept here, ketones and then aldehydes, right, and we have ethers and hydrocarbons. This is about your boiling point concept here, right? ಯಾವ್ದು ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಸರ್? Aldehydes ಮತ್ತು ketones ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಪ್ರೆಸೆಂಟ್ ಇರುತ್ತಾ? ಈಗ ಕೀಟೋನ್ ಆಲ್ಡಿಹೈಡ್ ಕನ್ಸಿಡರ್ ಮಾಡ್ವಿ ಅಂತಂದ್ರೆ ಅಲ್ಲಿ ಪಾಸಿಬಲ್ ಇರ್ಬೋದು. ಇಲ್ಲಿ ಆಕ್ಸಿಜನ್ ಏನಿರುತ್ತೆ ಇದರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ಕರಿತೀವಿ. ಹೌದಾ? ಬಿಟ್ವೀನ್ ಹೈಡ್ರೋಜನ್ ಅಂಡ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಅಟಮ್. ರೈಟ್. ಸೊ ಇಲ್ಲಿ ಆಲ್ಕೋಹಾಲ್ಸ್ ಅಲ್ಲಿ ಇರುವಂತ ಆಕ್ಸಿಜನ್ ಇಗೂ ಈ ಆಲ್ಡಿಹೈಡ್ಸ್ ಕಾರ್ಬನಿಲ್ ಕಾಂಪೌಂಡ್ಸ್ ಅಲ್ಲಿ ಇರುವಂತ ಆಕ್ಸಿಜನ್ ಇಗೂ ವ್ಯತ್ಯಾಸ ಇದೆ. ಕಂಪ್ಯಾರಿಸನ್ ಇದು ಇಲ್ರಿ ಸರ್, ಅದು ಕ್ಲಿಯರ್ ಐತಿ ಪೂರ್ತಿ. ಅದನ್ನ ಇದನ್ನ ಇಲ್ಲ, ಅದನ್ನ ಆ ಪಾಯಿಂಟ್ಗೆ ಬರ್ತಾ ಇದ್ದೀನಿ ನಾನು. ಇಲ್ಲಿ ಈ ಆಕ್ಸಿಜನ್ ನೋಡಿದಾಗ ನನಗೆ ಈ ಮಾಲಿಕ್ಯೂಲ್ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಏನಾಗುತ್ತೆ ಅದು ಆಲ್ಕೋಹಾಲ್ಸ್ ಅಲ್ಲಿ ಏನಿರುತ್ತೆ ಅಷ್ಟು ಎಫೆಕ್ಟಿವ್ ಇರೋದಿಲ್ಲ. ಆಲ್ಕೋಹಾಲ್ಸ್ ಅಲ್ಲಿ ಇರುವಂತ ಹೈಡ್ರೋಜನ್ ಬಾಂಡಿಂಗ್ ತರ ಎಫೆಕ್ಟಿವ್ ಹೈಡ್ರೋಜನ್ ಬಾಂಡಿಂಗ್ ಆಲ್ಡಿಹೈಡ್ಸ್ ಅಲ್ಲಾಗ್ಲಿ ಕೀಟೋನ್ಸ್ ಅಲ್ಲಾಗ್ಲಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಈ ಹೈಡ್ರೋಜನ್ ಅಟಮ್ ಏನಿರುತ್ತೆ ಇಟ್ ಕ್ಯಾನ್ ಫಾರ್ಮ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಲ್ಸೋ. ಇಲ್ಲಿ ಕೀಟೋನ್ಸ್ ಅಲ್ಲಿ ಕೂಡ ಆಲ್ಕೈಲ್ ಗ್ರೂಪ್ಸ್ ಇರ್ತವೆ, CH3 CH3 ಮಾಲಿಕ್ಯೂಲ್ಸ್, ನಂಬರ್ ಆಫ್ ಹೈಡ್ರೋಜನ್ ಅಟಮ್ಸ್ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಅಲ್ಲಿ ಏನಾಗುತ್ತೆ ಕಾರ್ಬನಿಲ್ ಕಾಂಪೌಂಡ್ಸ್ ಅಲ್ಲಿ ಮೇನ್
what is the deficiency here? These hydrogen atoms does not decide whether they to form intermolecular hydrogen bonding or intramolecular hydrogen bonding. ಅದಕ್ಕೆ ಇಲ್ಲಿರುವಂತ ಹೈಡ್ರೋಜನ್ ಬಾಂಡಿಂಗ್ ಏನ್ ಪಾಸಿಬಲ್ ಇರುತ್ತೋ ಅದು ಅಫೆಕ್ಟಿವ್ ಹೈಡ್ರೋಜನ್ ಬಾಂಡಿಂಗ್ ಇರೋದಿಲ್ಲ. ಅರ್ಥ ಆಯ್ತಾ? ರೈಟ್. ಸೊ ಈ ಕಂಪ್ಯಾರಿಸನ್ ಬಂದಾಗ ಎರಡರಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ಅದರ್ ಫ್ಯಾಕ್ಟರ್ಸ್. ಯಾವ ತರ ಫ್ಯಾಕ್ಟರ್ಸ್ ನೋಡ್ತೀವಿ? ಸ್ಟೀರಿಕ್ ಹಿಂಡ್ರೆನ್ಸ್ ಫ್ಯಾಕ್ಟರ್ ನೋಡ್ತೀವಿ. ಇನ್ಸ್ಟೆಡ್ ಆಫ್ ಸೀಯಿಂಗ್ ಹೈಡ್ರೋಜನ್ ಬಾಂಡಿಂಗ್ ಇಯರ್ ಬರೀ ಆಲ್ಡಿಹೈಡ್ ಮತ್ತು ಕೀಟೋನ್ ನಡುವೆ ಕಂಪ್ಯಾರಿಸನ್ ಬಂದಾಗ ಸೊ ಸ್ಟೀರಿಕ್ ಹಿಂಡ್ರೆನ್ಸ್ ಫ್ಯಾಕ್ಟರ್ ನೋಡ್ತೀವಿ. ಇಲ್ಲ ಅಂತಂದ್ರೆ ಮಾಲಿಕ್ಯುಲರ್ ಮಾಸಸ್ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸ್ಟೀರಿಕ್ ಹಿಂಡ್ರೆನ್ಸ್ ಕಾನ್ಸೆಪ್ಟ್ ಮೇಲೆ ಹೇಳ್ಬೋದಲ್ಲ ಸರ್? ಕೀಟೋನ್ ಬಹಳ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಮಾಲಿಕ್ಯುಲರ್ ಬೇಸಿಸ್ ಮೇಲೆ ಹೇಳಿದ್ರೆ ಇಟ್ ವಿಲ್ ಬಿ ಈಸಿಯರ್. ಲೋವರ್ ಮಾಲಿಕ್ಯೂಲ್ಸ್ ಏನಿರ್ತವೆ ಅಲ್ಲಿ ಸ್ಟೀರಿಕ್ ಹಿಂಡ್ರೆನ್ಸ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಹೌದಾ? ಈ ಆಲ್ಡಿಹೈಡ್ಸ್ ತಗೋರಿ, ಕೀಟೋನ್ಸ್ ತಗೋರಿ. ಹೈಯರ್ ಮಾಲಿಕ್ಯೂಲ್ಸ್ ಅಲ್ಲಿ ಹೋದಂಗೆಲ್ಲ ನಮಗೆ ಆಲ್ಕಲ್ ಗ್ರೂಪ್ಸ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ? ಸ್ಟೀರಿಕ್ ಹಿಂಡ್ರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಲೋವರ್ ಮಾಲಿಕ್ಯೂಲ್ಸ್ ಅಲ್ಲಿ ಏನಿರುತ್ತೆ? ಪಾಸಿಬಲ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಪಾಸಿಬಲ್ ಇರುತ್ತೆ. ಅರ್ಥಾಯ್ತಾ? ವೆನ್ ಇಟ್ ಕಮ್ಸ್ ಟು ದಿ ಲೋವರ್ ಮಾಲಿಕ್ಯೂಲ್ಸ್ ಲೈಕ್ ಮಿಥಾನಾಲ್, ಇಥನಾಲ್ ಆರ್ ಇಥನೋನ್, ಸಾರಿ ಪ್ರೊಪೆನೋನ್, ಈ ತರ ಮಾಲಿಕ್ಯೂಲ್ಸ್ ಅಲ್ಲಿ. ಅರ್ಥ ಆಯ್ತಾ? ಓಕೆ. ಸೊ ಈಗ ನೆಕ್ಸ್ಟ್ ಪಾಯಿಂಟ್ ಬಾಂಡಿಂಗ್ ಪಾಯಿಂಟ್ಸ್ ಆಗ ನೋಡ್ತೀವಿ. ಸಾಲಿಬಿಲಿಟಿ ಚೆಕ್ ಮಾಡೋಣ. ಸಾಲಿಬಿಲಿಟಿ ಹೇಳ್ತಾ ಹೋಗಿ ನೋಡೋಣ. ನೀವೇ ಸಾಲಿಬಿಲಿಟಿ ಯಾವ್ದ್ರ ಮೇಲೆ ನೋಡ್ತೀವಿ? ಪೊಲಾರಿಟಿ ಅಂತ ಹೇಳಿ. ಹೌದಾ? ಸೊ ಈ ಮಾಲಿಕ್ಯುಲರ್ ಪೊಲಾರಿಟಿ ಯಾವ ತರ ಇದೆ? ನೋಡಿದ್ರೆ ಏನ್ ಕಾಣಿಸ್ತಾ ಇತ್ತು ನಮ್ಗೆ? ಪೊಲಾರಿಟಿ ಐ ನೋಡೋದ್ರೆ ಏನಿದೆ? ಲೋವರ್ ಮಾಲಿಕ್ಯೂಲ್ಸ್ ನೋಡಿದ್ರೆ ಈ ತರ ಫಂಕ್ಷನ್ ಗ್ರೂಪ್ ಇತ್ತು ನಮ್ಗೆ. ಹೌದಾ? So the function group we got here, carbonyl group, right? So if it has to react with the water molecule here, possible intermolecular hydrogen bonding irutte for lower aldehydes and ketones. So now ಈ molecule polar ಇರೋದ್ರಿಂದ ಏನಾಗುತ್ತೆ? whether it is ಇಲ್ಲಿ solubility ಅನ್ನೋಕ್ಕಿಂತನೂ instead of using the solubility word here, we are going to check the miscibility. What is the difference between these two terms here? Solubility go miscibility go ವ್ಯತ್ಯಾಸ ಏನಾಗುತ್ತೆ? Here I am telling you that lower aldehydes and ketones, lower classes of aldehydes and ketones will be miscible in water, but whereas the higher aldehydes and ketones are not immiscible in water ಅಂತ ಹೇಳ್ತೀನಿ. Sorry, are immiscible in water ಅಂತ ಹೇಳ್ತೀನಿ. What is the meaning of this one? ಕಾರ್ಬನಿಕ್ ಗ್ರೂಪ್ ಪೋಲಾರ್ ಇರುತ್ತೋ ನಾನ್ ಪೋಲಾರ್ ಇರುತ್ತೋ? ಪೋಲಾರ್ ಇದೆ ಅಂತಂದ್ರೆ as we know polar solvents are soluble in polar molecules are soluble in polar solvents ಅಂತ ಓದ್ತೀವಿ. ಹೌದಾ? ಆ ಪಾಯಿಂಟ್ ಇಲ್ಲಿ ಅಪ್ಲೈ ಆಗುದಿಲ್ಲ. ಯಾಕಂತಂದ್ರೆ ಕಂಪ್ಲೀಟ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಏನಿದಾವೆ ಆಲ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಪೋಲಾರ್ ದೇರ್. ಈ ಒಂದು ಎಲ್ಲಾ ಆಲ್ಡಿಹೈಡ್ಸ್ ಕೀಟೋನ್ಸ್ ಫಂಕ್ಷನ್ ಗ್ರೂಪ್ ಪೋಲಾರ್ ಇರುತ್ತೆ. ಲೋವರ್ ಕ್ಲಾಸಸ್ ತಗೋರಿ, ಹೈಯರ್ ಕ್ಲಾಸಸ್ ತಗೋರಿ. ಹೌದು ಇಲ್ಲ? ಬಟ್ ಇಲ್ಲಿ ಏನಾಗುತ್ತೆ? ಕಂಪ್ಲೀಟ್ ಸಾಲಿಬಿಲಿಟಿ ಇರೋದಿಲ್ಲ. ಇಟ್ ವಿಲ್ ಜಸ್ಟ್ ಶೋ ಮಿಸಿಬಿಲಿಟಿ. ಅದು ಯಾವುದು? lower and aldehydes and ketones ಏನಿರ್ತವೆ they are just showing the miscibility in water, but higher aldehydes and ketones ಏನಿರ್ತವೆ ಅಂತ ಹೇಳ್ತೀನಿ. ಇದು ರೀಸನ್ ಏನ್ ಕೊಡ್ತೀರಾ? ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಅಂತಂದ್ರೆ ಅದರೊಳಗೆ ಬಾಯ್ಲಿಂಗ್ ಅಂದ್ರೆ ಅದರದ್ದು ವ್ಯಾನ್ ವಾಲ್ ಫೋರ್ಸಸ್ ಜಾಸ್ತಿ ವಾಟರ್ ಒಳಗೆ ನಾವು ಡಿಸಾಲ್ವ್ ಮಾಡಿದ್ವಿ ಅಂತಂದ್ರೆ ಅಲ್ಲಿಂದ ಹೈಡ್ರೋಜನ್ ಬಾಂಡಿಂಗ್ ಬ್ರೇಕ್ ಆಗೋದ್ರಿಂದ ರಿಲೀಸ್ ಆದ ಎನರ್ಜಿ ಅದು ವಿಸಿಬಲ್ ಆಗಕ್ಕ ಅಷ್ಟು ಸಾಕಾಗಲ್ಲ. ಹೀಗಾಗಿ ಹೈಯರ್ ಆಲ್ಕೋಹಾಲ್ಸ್ ಹೈಯರ್ ಆಲ್ಡಿಹೈಡ್ಸ್ ಅಂತಂದ್ರೆ ಅದರ ಮಿಸಿಬಿಲಿಟಿ ಕಡಿಮೆ ಇರುತ್ತೆ. ಇನ್ನು ಅದನ್ನ ಕರೆಕ್ಟ್ ಆಗಿ ಹೇಳ್ಬೋದು. ಯಾವ ತರ ಅಂತಂದ್ರೆ ಹೈಯರ್ ಆಲ್ಡಿಹೈಡ್ಸ್ ಕೀಟೋನ್ಸ್ ಆಗ್ತಾ ಹೋದಂಗೆಲ್ಲ ಆಲ್ಕೈಲ್ ಗ್ರೂಪ್ಸ್ ಏನಾಗ್ತಾ ಹೋಗ್ತಾವಲ್ಲಿ? ಇನ್ಕ್ರೀಸ್
ಇನ್ಕ್ರೀಸ್ ಆಗ್ತಾ ಹೋಗುತ್ತಾ? ಇನ್ಕ್ರೀಸ್ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ ನಮ್ಗೆ ಅಲ್ಲಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಡಿಫಿಕಲ್ಟ್ ಹೋದಂಗೆಲ್ಲ ಸ್ಟಿರಿಕ್ ಇಂಟ್ರೆಸ್ಟ್ ಇನ್ಕ್ರೀಸ್ ಆದಂಗೆಲ್ಲ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಏನಾಗುತ್ತೆ ವೀಕ್ ಆಗ್ತಾ ಹೋಗುತ್ತೆ. ಹೌದಾ? ಸೊ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ವೀಕ್ ಆಗ್ತಾ ಹೋದಂಗೆ ಏನಾಗುತ್ತೆ ಮಿಸಿಬಿಲಿಟಿ ಅಲ್ಲಿ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ? ಸಾಲಿಬಿಲಿಟಿ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇನ್ ಸಿಂಪಲ್ ಯು ಹ್ಯಾವ್ ಟು ಅಪ್ಲೈ ದಿ ಸ್ಟಿರಿಕ್ ಇಂಡೆಕ್ಸ್ ಫ್ಯಾಕ್ಟರ್ ಹಿಯರ್. ತಸ್ಮಿಯಾ ಸರ್ಫೇಸ್ ಏರಿಯಾ ಅಪ್ಲೈ ಆಗೋದಿಲ್ಲ ಆಯ್ತಾ? ಯು ಹ್ಯಾವ್ ಟು ಚೆಕ್ ದಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಸ್ಟ್ರೆಂತ್, ರೈಟ್? ಲೋವರ್ ಮಾಲಿಕ್ಯೂಲ್ಸ್ ಅಲ್ಲಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಏನಿರುತ್ತೆ ಪಾಸಿಬಲ್ ಇರುತ್ತೆ. ಸ್ಟಿರಿಕ್ ಇಂಟೆನ್ಸ್ ಕಡಿಮೆ ಇರೋದ್ರಿಂದ there is a possibility of a intermolecular hydrogen bonding. Hence the lower aldehydes and ketones are soluble in water, whereas the higher as the molecular mass increases, in the sense class of aldehydes and ketones increase agta hodangela what happens there, the steric index will increase because due to increase of alkyl groups there. So due to increasing steric index there, the intermolecular hydrogen bonding goes on decreasing, right? So due to which visibility of higher aldehydes and ketones goes on decreasing with the water. Is it clear now? ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ನೀವೇ ಒಬ್ರು ಯಾರು ಚಾಲು ಮಾಡ್ರಿ ಹುಡುಗಿಯರ, ಚಾಲು ಮಾಡಿ ಸ್ವಲ್ಪ ಸೌಂಡ್ ಇಡ್ರಿ. ಕೆಲವೊಂದು ಪಾಯಿಂಟ್ಸ್ ಇದಾವೆ. ಲೋವರ್ ಆಲ್ಡಿಹೈಡ್ಸ್ ವಿಲ್ ಬಿ ಇರೋದಿಲ್ಲ, ಪಂಜೆಂಟ್ ಇರ್ತವೆ. ಆಸ್ ಆಲ್ಡಿಹೈಡ್ಸ್ ಗೋಸ್ ಆನ್ ಇನ್ಕ್ರೀಸಿಂಗ್ ಇಟ್ಸ್ ಮಾಲಿಕ್ಯುಲರ್ ಮಾಸ್, ಪಂಜೆಂಟ್ಸ್ ಬೆಲೆ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತಾರೆ. ಇಲ್ಲಿ ನಿಮ್ಗೆ ಬಿಡ್ರಿ. ನೆಕ್ಸ್ಟ್ ಏನಿರುತ್ತೆ ಕಾನ್ಸೆಪ್ಟ್ ಈಗ ಫಿಸಿಕಲ್ ಪ್ರಾಪರ್ಟೀಸ್ ಆದ್ಮೇಲೆ ಆಲ್ಡಿಹೈಡ್ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಕಾರ್ಬನ್ ಡಬಲ್ ಒಂದು ಹೈಡ್ರೋಜನ್ ಈಗ ಕನೆಕ್ಟ್ ಇರುತ್ತಲ್ಲ. ಸೊ ಅಲ್ಲಿ ಇನ್ನೊಂದು ಆಲ್ಡಿಹೈಡ್ ಗ್ರೂಪ್ ಅನ್ನ ನಾವು ತಂದ್ವಿ ಅಂತಂದ್ರೆ ಹೈಡ್ರೋಜನ್ ಬಾಂಡ್ ಪಾಸಿಬಲ್ ಆಯ್ತಂದ್ರೆ ಸರ್ ಆಗ ನಾವು ಪಾಸಿಬಲ್ ಆಲ್ಡಿಹೈಡ್ ಕಂಪೇರ್ ಮಾಡ್ವಿ ಅಂತಂದ್ರೆ ಕಾರ್ಬನ್ ಡಬಲ್ ಬಾಂಡ್ ಟು ಆಕ್ಸಿಜನ್ ಯಾವ್ದಾದ್ರು ಅಲ್ಕೈಲ್ ಗ್ರೂಪ್ಗೆ ಹೈಡ್ರೋಜನ್ ಅಟ್ಯಾಚ್ ಇರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ನಾವು ಆಲ್ಡಿಹೈಡ್ ಗ್ರೂಪ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಪಾಸಿಬಲ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ ಸರ್. ಆದ್ರೂ ನಾವು ಅದು ಫ್ಯಾಕ್ಟರ್ ಇಲ್ಲ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅದು ವೀಕ್ ಇಲ್ಲ, ಲೋವರ್ ಆಲ್ಡಿಹೈಡ್ಸ್ ಅಲ್ಲಿ ಪಾಸಿಬಲ್ ಇರುತ್ತೆ. ಪಾಸಿಬಲ್ ಇರುತ್ತೆ. ಲೋವರ್ ಆಲ್ಡಿಹೈಡ್ಸ್ ಅಲ್ಲಿ ನಾನು ಅದನ್ನೇ ಹೇಳಿದ್ದು, ಲೋವರ್ ಆಲ್ಡಿಹೈಡ್ಸ್ ಅಲ್ಲಿ ಮತ್ತು ಕೀಟೋನ್ಸ್ ಅಲ್ಲಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಪಾಸಿಬಲ್ ಇರೋದ್ರಿಂದ ಅದಕ್ಕೆ ಅವು ವಾಟರ್ ಅಲ್ಲಿ ಮಿಸಿಬಲ್ ಇರುತ್ತೆ. ಅರ್ಥ ಆಯ್ತಾ? ಲೋವರ್ ಮಾಲಿಕ್ಯೂಲ್ಸ್ ಪಾಸಿಬಲ್ ಇರುತ್ತೆ. ಟಿಲ್ ನಾವ್ ಯಾವಾಗ್ಲೂ ಏನ್ ನೋಡ್ತೀವಿ ಕಾರ್ಬನ್ 4 ತನ, ಟಿಲ್ ಕಾರ್ಬನ್ 4 ತನ ಪಾಸಿಬಲ್ ಇರುತ್ತೆ. ಎಲ್ಲಾನು ಫ್ಯಾಕ್ಟರ್ಸ್ ಏನಿರ್ತವೆ, ಯಾಕಂದ್ರೆ ಅಲ್ಲಿ ಸ್ಟಿರಿಂಗ್ ಇಂಟ್ರೆಸ್ಟ್ ಏನಿರುತ್ತೆ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಸೊ ನಾವು ಕಾರ್ಬನ್ 4 ತನ ಎದಕ್ಕೆ ತಗೊಂತೀವಿ ಅಂತಂದ್ರೆ ಕಾರ್ಬನ್ 4 ಲಿಂದ ನಮ್ಗೆ ಬ್ರಾಂಚಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತಾ. ಸೊ ಅಲ್ಲಿ ಏನಾಗ್ತಾ ಹೋಗುತ್ತಾ ಸರ್ಫೇಸ್ ಏರಿಯಾ ಚೇಂಜ್ ಆಗುತ್ತೆ, ಸ್ಟಿರಿಕ್ ಇಂಟರೆಸ್ಟ್ ಫ್ಯಾಕ್ಟರ್ಸ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಏನಾಗುತ್ತೆ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ಸ್ ಏನಾಗುತ್ತೆ ಮಾಲಿಕ್ಯೂಲ್ಸ್ ಇಂದು ಚೇಂಜ್ ಆಗ್ತಾ ಹೋಗುತ್ತೆ ಕಾರ್ಬನ್ 4 ಆದ್ಮೇಲೆ. ದಟ್ಸ್ ವೈ ಅಲ್ಲಿಂದ ಬೇರೆ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ತೀವಿ. ಸೊ ಕಾರ್ಬನ್ 1 ಟು ಕಾರ್ಬನ್ 4 ಇರುತ್ತೆ, ಲೀನಿಯರ್ ಚೈನ್ ಇರುತ್ತೆ ಅಲ್ಲಿ, ಅದಕ್ಕೆ ನಾವು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಪ್ಲೈ ಮಾಡ್ಬೋದು. ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆಲ್ಡಿಹೈಡ್ಸ್ ಕಾರ್ಬನಿಕ್ ಗ್ರೂಪ್ಸ್ ಇರುತ್ತೆ. ನಿಮ್ಗೆ ಕಾರ್ಬನಿಕ್ ಗ್ರೂಪ್ ಇದ್ರೆ ಯಾವ ತರ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದೆ, ಯಾವ ತರದ ರಿಯಾಕ್ಷನ್ ತೋರಿಸುತ್ತೆ ಅದು ದಟ್ ಫಂಕ್ಷನ್ ಗ್ರೂಪ್, ಅಡಿಷನ್ ರಿಯಾಕ್ಷನ್ ಯಾವ ತರ ಅಡಿಷನ್ ರಿಯಾಕ್ಷನ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಹೌದಾ?
ಅದನ್ನ ಡಿಸ್ಕಸ್ ಮಾಡೋಣ. ಗೊತ್ತಿದೆ ನಿಮ್ಗೆ ಗ್ರಿನಾಡ್ ರಿಯೇಜೆಂಟ್ ಹೇಳೋ ಟೈಮಲ್ಲಿ ಹೇಳಿದೀನಿ ನಾನು. ಜನರಲ್ ಮೆಕ್ಯಾನಿಸಮ್ ಏನಿದೆ ಅದನ್ನ ಡಿಸ್ಕಸ್ ಮಾಡೋಣ. ಆಮೇಲೆ ವೇರಿಯಸ್ ಎಕ್ಸಾಂಪಲ್ಸ್ ಇದೆ ನಿಮ್ಗೆ, ಎಕ್ಸಾಂಪಲ್ಸ್ ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಟುಡೇ ಜಸ್ಟ್ ನಿಮ್ ಜನರಲ್ ಮೆಥಡ್ ಏನಿದೆ ಅದನ್ನ ಹೇಳ್ಕೊಡ್ತೀನಿ, ಯಾವ ತರ ರಿಯಾಕ್ಷನ್ ಆಗುತ್ತೆ ಅಂತ. ಬಾಯ್ಲಿಂಗ್ ಪಾಯಿಂಟ್ ಕನ್ಸಿಡರ್ ಮಾಡೋ ಟೈಮಿಗೆ ಕಂಪಲ್ಸರಿ ಜಸ್ಟ್ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ಅದು ಬಾಯ್ಲಿಂಗ್ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ವೇರಿಯೇಷನ್ ಚೇಂಜ್ ಆಗುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಹೇಳಿಲ್ಲ ಅಂತ ಹೇಳಿ ಆ ಫಂಕ್ಷನ್ ಗ್ರೂಪ್ ತಗೊಳ್ಳಿಲ್ಲ, ಅದು ತಗೊಂಡಾಗ ಮತ್ತೆ ಅದ್ರ ಜೊತೆ ಕಂಪಾರಿಸನ್ ಚೇಂಜ್ ಆಗುತ್ತೆ. ನಿಮ್ಗೆ ಅಮೈನ್ಸ್ ಮುಗಿದ್ಮೇಲೆ ಇನ್ನೂ ನಾನು ಭಾಳ ಐತೆ ಕತೆ ಹೇಳೋದು ಆಯ್ತಾ, ಮುಗಿಯೋದಿಲ್ಲ. ಅಮೈನ್ಸ್ ಮುಗಿದ್ಮೇಲೆ ನಿಮ್ಗೆ ಇನ್ನೂ ತಲೆಯೆಲ್ಲ ಬರೀ ಅದೇ ತುಂಬ್ತಿರ್ತದೆ. ಎಲ್ಲಿ ನೋಡಿದ್ರು ಬೆಂಜನಿಗೆ ಕಾಣುತ್ತೆ ನಿಮ್ಗೆ. ಸ್ವಲ್ಪ ಸದ್ಯಕ್ಕೆ ಎಲ್ಲವನ್ನು ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ, ರೈಟ್. ಸೊ ಆಲ್ಡಿಹೈಡ್ಸ್ ಕೀಟೋನ್ಸ್ ಮುಗಿಸೋಣ. ಅದಾದ್ಮೇಲೆ ಅಮೈನ್ಸ್ ಮುಗಿದ್ಮೇಲೆ ಇನ್ನೂ ಕೆಲವೊಂದು ಫಂಕ್ಷನ್ ಗ್ರೂಪ್ ನಿಮ್ ಸಿಲೆಬಸ್ ಇಲ್ಲ, ಅಮೈಡ್ ಆಗ್ಲಿ, ಆನ್ಹೈಡ್ರೈಡ್ ಆಗ್ಲಿ, ಅಸೈಲ್ ಕ್ಲೋರೈಡ್ ಆಗ್ಲಿ, ಹೌದಾ? ರೈಟ್. ಸೊ ಅವೆಲ್ಲ ನಾವು ಒಂದ್ಸಲ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡೋಣ, ರೈಟ್. ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕಾರ್ಬನಲ್ ಗ್ರೂಪ್ಸ್ ಇಂದ ನೋಡೋದಾದ್ರೆ ನಮ್ಮ ಪಾರ್ಟ್ ಇರೋದು ದಟ್ ಈಸ್ ನ್ಯೂಕ್ಲಿಯೋಫಿಲಿಕ್ addition. If you see the carbonyl group here, ಸ್ಟ್ರಕ್ಚರ್ ಯಾವ ತರ ಇದೆ ಹೇಳ್ರಿ? ಆಲ್ವೇಸ್ ಒನ್ ವಿಲ್ ರೈಟ್ ಏನಾದ್ರು ತಗೊಂಡಿವಿ ಅನ್ಕೋರಿ. ಈ ಬಾಂಡ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಶೇಡೆಡ್ ಬಾಂಡ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಏನಂತ ಕನ್ಸಿಡರ್ ಮಾಡ್ತೀವಿ? ಟುವರ್ಡ್ಸ್ ದ ಅಬ್ಸರ್ವರ್, away from the observer. This bond ಏನಾಗಿತ್ತು ಅಂತಂದ್ರೆ ಶೇಡೆಡ್ ಬಾಂಡ್ ಏನಿರುತ್ತೆ ಇದು ಟುವರ್ಡ್ಸ್ ದಿ ಅಬ್ಸರ್ವರ್ ಇರುತ್ತೋ ಇನ್ ಅವೇ ಫ್ರಮ್ ದಿ ಅಬ್ಸರ್ವರ್ ಇರುತ್ತೋ? ಈ ಬಾಂಡ್ ಡಾಟೆಡ್ ಲೈನ್ಸ್ ಅಲ್ಲಿ ಇರೋದು ಪ್ಲೇನರ್ ಇರುತ್ತೋ ನಾನ್ ಪ್ಲೇನರ್ ಇರುತ್ತೋ ಮಾಲಿಕ್ಯೂಲ್? ಗೊತ್ತಿರೋ ಒಂದ್ ಹೇಳ್ರಿ ಆಯ್ತಾ, ಸ್ವಲ್ಪ ಎಕ್ಸ್ಟೆಂಡ್ ಬಿಯಾಂಡ್ ಎಕ್ಸ್ಟೆನ್ಷನ್ ಹೋದ್ಮೇಲೆ ಕೊರಿ ಗಪ್ ಆಗ್ಬಿಡ್ರಿ. ಪ್ಲೇನರ್ ಇದೆ ಅಂತಂದ್ರೆ ಒಂದ್ ಪ್ಲೇನರ್ ನಿಂತ್ಕೊಂಡು ನೋಡ್ತಾ ಇದೀರಿ, ಒಂದ್ ಪ್ಲೇನ್ ಅಲ್ಲಿ ಅಂತಂದ್ರೆ ಆ ಕಡೆ ಸೈಡ್ ಇರೋದು ಅವೇ ಫ್ರಮ್ ದಿ ಅಬ್ಸರ್ವರ್ ಇರುತ್ತೆ. ಒಂದ್ ಪ್ಲೇನ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ರಿ ಅಂತಂದ್ರೆ ಅದರ್ ಸೈಡ್ ಪ್ಲೇನ್ ಅಲ್ಲಿ ಯಾವ್ದು ಮಾಲಿಕ್ಯೂಲ್ ಇರುತ್ತೆ? ಅವೇ ಫ್ರಮ್ ಅಬ್ಸರ್ವರ್ ಇರುತ್ತೆ, ಟುವರ್ಡ್ಸ್ ಅಬ್ಸರ್ವರ್ ಇರುತ್ತೆ. ಇದರಲ್ಲಿ ಅದನ್ನ ಕೇಳ್ತಾ ಇರೋದು ಈ ಪ್ಲೇನರ್ ಮಾಲಿಕ್ಯೂಲ್ ಅಂತಂದ್ರೆ ಯಾವ್ದು ಅಬ್ಸರ್ವರ್ ಗಿಂತ ಫಾರ್ ಇರುತ್ತೋ, ಯಾವ್ದು ಅಬ್ಸರ್ವರ್ ನಿಯರ್ ಇರುತ್ತೋ. ಡಾಟೆಡ್ ಲೈನ್ಸ್ ಅಲ್ಲಿ ಇರುವಂತ ಬಾಂಡ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತವೆ? ಟುವರ್ಡ್ಸ್ ದಿ ಅಬ್ಸರ್ವರ್ ಅನ್ಕೋರಿ, ರೈಟ್. ಈಗ ಒಂದೇ ಪ್ಲೇನ್ ಅಲ್ಲಿ ಇದೆ ಅಂತಂದ್ರೆ ಈಗ ಪ್ಲೇನ್ ನ್ಯೂಕ್ಲಿಯೋಫೈಲ್ ಯಾವ ತರ ಅಟ್ಯಾಕ್ ಮಾಡುತ್ತೆ ವಿ ನೋ ದಟ್. ಇಫ್ ದಿಸ್ ಇಸ್ ಅ polarity ಅಂತಂದ್ರೆ this will be electrophilic center and this will be a nucleophilic center, right? So this oxygen is acting as a nucleophilic center here. This carbon will be acting as a electrophilic center there, right? So ಈಗ incoming nucleophile ಏನಿರುತ್ತೆ, since we are having a double bond in nature here, so plane ಇದೆ ಅಂತಂದ್ರೆ ಇಲ್ಲಿ ಏನ್ ಮಾಡುತ್ತೆ? ಆಡ್ ಮಾಡುತ್ತೋ ಸಬ್ಸ್ಟಿಟ್ಯೂಟ್ ಮಾಡುತ್ತೋ? It is going to add to this double bond here in such a way that
nucleophile is going to attack to the electrophilic carbon. This electrophilic carbon is going to, because of polar nature of this carbonyl group, there will be a polarity in this carbonyl bond here. So the double bonded electrons are going to be shifted to this oxygen. So this oxygen will be acting as a nucleophilic center, whereas the incoming nucleophile is going to attack the electrophilic center carbon, right? So now planar molecule ಇದೆ, ಅದರ ಜೊತೆಗೆ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ ಇದೆ ಅಂತಂದ್ರೆ ಇಂಟರ್ಮೀಡಿಯೇಟ್ ಯಾವ ತರ ಬರುತ್ತೆ ನೋಡ್ರಿ. This nucleophile is going to add to the electrophilic center there, right? So and one will be away from the observer and one is towards the observer here, right? ಯಾವ ತರ ಸೆಂಟರ್ ಆಗ್ತದೆ ಟೆಟ್ರಾಹೆಡ್ರಲ್ ಆಗುತ್ತೆ ಹೌದಾ, ರೈಟ್? more conveniently one will be in plane here, ಎರಡು ಬಾಂಡ್ ಪ್ಲೇನ್ಸ್ ಅಲ್ಲಿ ಇರುತ್ತೆ, ರೈಟ್? ಸೊ ನೋ ಯಾವ ತರ ಸೆಂಟರ್ ಆಗುತ್ತೆ ಇಂಟರ್ಮೀಡಿಯೇಟ್ ಇದು this will be tetrahedral intermediate here. Now ಈ tetrahedral intermediate ಏನು ಮಾಡ್ತೀರಿ, sorry here, this will be reversible reaction here always. This will be slow step here. Slow step ಇತ್ತು ಅಂದ್ರೆ ಏನಾಗುತ್ತೆ, rate determining step ಆಗುತ್ತಾ. This will be again first step here. This will be rate determining step here, right? So the attack of nucleophile to the planar carbonyl group is acting as a slow step here, that is a rate determining step here, and it forms a intermediate, that is a tetrahedral intermediate. Why we are getting this tetrahedral intermediate here? Because the nucleophile is attacking a planar carbonyl molecule in a addition manner, right? It is not substituting the molecule here, it is getting the addition, nucleophilic addition is happening here, not a nucleophilic substitution. Hence the planar carbonyl group is going to be getting a intermediate which is a tetrahedral form, right? So in this tetrahedral intermediate ಯಾವ molecule attack ಮಾಡುತ್ತೆ ಈಗ, since is it a stable or unstable now? Intermediate, right? So charged molecule ಇದೆ, neutral molecule ಇದೆ. Molecule ಯಾವಾಗ stable ಆಗ್ತದೆ, whether in charged form or neutral form, right? So ಈಗ ಈ molecule ಗೆ electrical neutrality ಬೇಕು ಅಂತಂದ್ರೆ ಈ oxygen neutrality charge ಏನಿದೆ ಇದನ್ನ ನ್ಯೂಟ್ರಲೈಸ್ ಮಾಡ್ಬೇಕು ನಾವು. We are going to use the protonic solvents here, right? This protonic solvent, any protonic solvent will be attacked with this oxygen, so we are getting a final molecule. Molecule ಬರುತ್ತೆ, ಇದನ್ನ ಯಾವ ತರ ಅಂತ ಕರಿತೀವಿ, this is nothing but the addition product. Is it clear mechanism here? ಇದೇ ತರ ನಿಮ್ಗೆ ಈ ನ್ಯೂಕ್ಲಿಯೋಫೈಲ್ ನೇಚರ್ ಏನಿರುತ್ತೆ, ನಂಬರ್ ಆಫ್ ನ್ಯೂಕ್ಲಿಯೋಫೈಲ್ಸ್ ನಾವಿಲ್ಲಿ ಅಟ್ಯಾಕ್ ಮಾಡ್ತಾ ಅದರದ್ದು ಮೆಕ್ಯಾನಿಸಮ್ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅರ್ಥಾತ್ ದಿಸ್ ಇಸ್ ಅ ಬೇಸಿಕ್ ಮೆಕ್ಯಾನಿಸಮ್ ಹಿಯರ್, ರೈಟ್? ದ ನ್ಯೂಕ್ಲಿಯೋಫಿಲಿಕ್ addition reaction of your carbonyl groups, whether it may be aldehyde or it may be ketone, depending upon aldehyde and ketone ಬೇರೆ ಬೇರೆ ತರ ರಿಯಾಕ್ಷನ್ಸ್ ಆಗುತ್ತೆ. ಅದನ್ನ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ. ಅಟ್ಯಾಕ್ ಆಫ್ ಸೈನೋಹೈಡ್ರಿನ್ ಇದೆ, ಸೈನೈಡ್ ಅಟ್ಯಾಕ್ ಮಾಡಬಹುದು, ಅಮೈನ್ ಅಟ್ಯಾಕ್ ಮಾಡಬಹುದು. ಇಲ್ಲಿ ಎನಿ molecule which is having electron rich center can attack this carbonyl group here. It may be nucleophile or it may be neutral molecules. ಕೆಲವೊಂದು ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಎಕ್ಸಾಂಪಲ್ ಕೊಟ್ರೆ ನೋಡೋಣ. ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಬಟ್ ಅದು ನ್ಯೂಟ್ರಲ್ ಇರುತ್ತಲ್ರಿ, ಅಂದ್ರೆ ಇಲ್ಲಿ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಎಲೆಕ್ಟ್ರಾನ್ ರಿಚ್ ಸೆಂಟರ್ ಇರಬೇಕು, ಹೌದಾ? ಅದು ಅಮೋನಿಯಾ ಒಂದು, ರೈಟ್? ಅವಾಗ ಒಂದ್ ಹೇಳ್ತೀವಿ, ಕರೆಕ್ಟ್ ಹೇಳ್ತೀವಿ ನೋಡ ಅಂತ. ಅಮೋನಿಯಾ ಮತ್ತೆ reagent नहीं होता, ठीक है? You can take alcohol there, but still
ಎರಡು ತಗೋಬಹುದು ಚಾರ್ಜ್ ಮಾಲಿಕ್ಯೂಲ್ ನೋಡಿದಾಗ. ಅಮೋನಿಯಾ ಮತ್ತು ಅದರ ಡೆರಿವೇಟಿವ್ಸ್ ತಗೋಬಹುದು. ಇನ್ನೊಂದು ಬಿಟ್ಟರ ಆಗ್ತಿಲ್ಲ ಮೇನ್, ಇದಕ್ಕೆ ಮುಂಚೆ ಕಲ್ತಿರಲ್ಲ, ಇಗ್ನೈಟ್ ರಿಯೇಜೆಂಟ್ ಇದೆ. ಅರ್ಥ ಆಯ್ತಾ? ಸೊ ಅವೆಲ್ಲ ಎಕ್ಸಾಂಪಲ್ಸ್ ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಯಾವ್ಯಾವ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡೋದ್ರಿಂದ ಯಾವ ತರದ ಸ್ಟ್ರಕ್ಚರ್ಸ್ ಪಾಸಿಬಲ್ ಇದೆ ಅಂತ ಹೇಳಿ. ಅರ್ಥ ಆಗ್ತಿದೆ ಮೆಕ್ಯಾನಿಸಮ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಫ್ ಕಾರ್ಬೊನಿಲ್ ಗ್ರೂಪ್ಸ್. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ, ನಾಳೆ ಡಿಸ್ಕಸ್ ಮಾಡೋಣ. ಯಾವ ತರ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ರಿಯಾಕ್ಟಿವಿಟಿಯಲ್ಲಿ? ಆಲ್ಡಿಹೈಡ್ಸ್ ಅಲ್ಲಿ ಕಂಪೇರ್ ಮಾಡ್ತಾ ಹೋಗ್ರಿ. ಆಲ್ಡಿಹೈಡ್ಸ್ ಮಿಥನಾಲ್ ಇದೆ, ಇಥನಾಲ್ ಇದೆ, ಪ್ರೊಪೆನಾಲ್ ಇದೆ, ಈ ತರ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆದಂಗೆಲ್ಲ ರಿಯಾಕ್ಟಿವಿಟಿ ಏನಾಗ್ತಾ ಹೋಗೋದು ಅಲ್ಲಿ? ಇಲ್ಲ, ಫಸ್ಟ್ ಗೆ ಆಲ್ಡಿಹೈಡ್ ಮತ್ತು ಕೀಟೋನ್ ನಡುವೆ ಕಂಪೇರ್ ಮಾಡ್ರಿ. ಒಂದು ಆಲ್ಡಿಹೈಡ್ ಇದೆ, ಒಂದು ಕೀಟೋನ್ ಇದೆ ಅಂತಂದ್ರೆ ಯಾವುದು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಫಾಸ್ಟರ್ ತೋರಿಸುತ್ತಾ? ಹೌದಾ? ಯಾಕೆ ಯಾಕೆ ಇಲ್ಲಿ ಅಟ್ಯಾಕಿಂಗ್ ಮಾಲಿಕ್ಯೂಲ್ ಏನಿದೆ ನ್ಯೂಕ್ಲಿಯೋಫೈಲ್, ರೈಟ್? ಸೊ ನ್ಯೂಕ್ಲಿಯೋಫೈಲ್ ನೇಚರ್ ಏನಿರುತ್ತೆ? ಎಲೆಕ್ಟ್ರಾನ್ ರಿಚ್ ಸೆಂಟರ್, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೆಂಟರ್. ಸೊ ಎಲೆಕ್ಟ್ರಾನ್ ರಿಚ್ ಸೆಂಟರ್ ಇದೆ ಅಂತಂದ್ರೆ ಇಲ್ಲಿ ಪ್ಲೇನಾರ್ ಮಾಲಿಕ್ಯೂಲ್ ಅಲ್ಲಿ ಎಂತ ಸೆಂಟರ್ ಹುಡುಕ್ತಿರ್ತದೋ? ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೆಂಟರ್ ಹುಡುಕ್ತೋ ಏನ್ ಎಲೆಕ್ಟ್ರಾನ್ ರಿಚ್ ಸೆಂಟರ್ ಹುಡುಕುತ್ತೋ? ಹೌದಾ? ಈಗ ಆಲ್ಡಿಹೈಡ್ ಮತ್ತು ಕೀಟೋನ್ ಕಂಪೇರ್ ಮಾಡಿದ್ರೆ ಯಾವುದು ಜಾಸ್ತಿ ಎಲೆಕ್ಟ್ರಾನ್ ಸೆಂಟರ್ ಇರುತ್ತೆ? ನ್ಯೂಕ್ಲಿಯೋಫೈಲ್ ಯಾವ್ದನ್ನ ಈಸಿಯಾಗಿ ಅಟ್ಯಾಕ್ ಮಾಡಬಹುದು? ಆಲ್ಡಿಹೈಡ್ ನೋ ಕೀಟೋನ್? ಆಲ್ಡಿಹೈಡ್. ಹೌದಾ? ಫಸ್ಟ್ ಕಂಪ್ಯಾರಿಸನ್ ಆಲ್ಡಿಹೈಡ್ ಮತ್ತು ಕೀಟೋನ್ ನಡುವೆ ರಿಯಾಕ್ಟಿವಿಟಿ ಆಫ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ನೋಡೋದಾದ್ರೆ aldehydes are more reactive towards nucleophilic addition than ketones. What is the reason there? This is a statement. We are having that aldehydes are more reactive towards nucleophilic addition towards ketones. There, what is the reason there? Due to steric hindrance. In case of ketones, there are more crowded alkyl groups here. That's why the nucleophile gets difficult to attack the carbonyl carbon there in ketones. Whereas in case of aldehydes, there will be less steric hindrance. Hence, the nucleophile will attack easily to the aldehydes as compared to ketone. ಅರ್ಥ ಆಯ್ತಾ? ಈಗ ketones ಅಲ್ಲಿ ಏನಾಗ್ತಾ ಹೋಗುತ್ತೆ? If as the carbon chain goes on increasing, nucleophilic addition ಏನಾಗ್ತಾ ಹೋಗುತ್ತೆ? Difficult ಆಗ್ತಾ ಹೋಗುತ್ತೆ. The same in case of aldehydes also. If you are comparing between 2-3 aldehydes, higher the number of carbon atoms in aldehyde, more difficult is the nucleophilic addition. ಅರ್ಥ ಆಯ್ತಪ್ಪ ರಿಯಾಕ್ಟಿವಿಟಿ? ಯಾವ ಎಕ್ಸಾಂಪಲ್ ಕೊಟ್ಟರು ಮಾಡ್ತಾರೆ ಇದರಲ್ಲಿ? ಎಂಟ್ರೆನ್ಸಸ್ ಅಲ್ಲಿ ಬಂದ್ರೆ ನಿಮ್ಗೆ ರಿಮೈನಿಂಗ್ ಥಿಂಗ್ಸ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಒನ್. ಸರ್ ಮಾಡಿ ಇದನ್ನ ಇದು ಮಾಡ್ಬೋದು ಸರ್. ಕಾಮನ್ ಆಗಿ ಬೇರೆ ಬೇರೆ ರಿಯಾಕ್ಟಿವಿಟೀಸ್ ಒಳಗೂ ಸಹಿತ ಇದೇ ಸ್ಟ್ರಾಟಜಿ ಫಾಲೋ ಆಗ್ತೈತಿ ಅಂದ್ರೆ ಸರ್? ಯಾವ್ದು ಬೇರೆ ಬೇರೆ ರಿಯಾಕ್ಟಿವಿಟಿ ಅಂದ್ರೆ ಕಾಮನ್ ಆಗಿ ನ್ಯೂಕ್ಲಿಯೋಫೈಲ್ ಇಷ್ಟೇ ಅಟ್ಯಾಕ್ ಮಾಡ್ತೈತಿ ಅನ್ನೋದಕ್ಕಿಂತ ಕಾಮನ್ ಆಗಿ ಬೇರೆ ಬೇರೆ ರೀತಿನೂ ಅಟ್ಯಾಕ್ ಆಗ್ಬೋದು. ಈಗ ನಮ್ಗೆ ಇಲ್ಲಿ 2-3 ಫ್ಯಾಕ್ಟರ್ಸ್ ನೋಡೋದಾಗ್ತ. ಒಂದು ಪ್ಯಾಟರ್ನ್, ರಿಯಾಕ್ಟಿವಿಟಿ ಪ್ಯಾಟರ್ನ್ ನೋಡೋದಾದ್ರೆ ಯಾವುದೇ ಎರಡು ಮಾಲಿಕ್ಯೂಲ್ ನಡುವೆ ರಿಯಾಕ್ಷನ್ ಮಾಡ್ತಿದ್ವಿ ಅಂತಂದ್ರೆ 2 ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ತೀವಿ. ಒಂದು ಸ್ಟ್ರಕ್ಚರ್ ಆಫ್ ಫಂಕ್ಷನಲ್ ಗ್ರೂಪ್ ಯಾವ್ದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ ಅದು ಇಂಪಾರ್ಟೆಂಟ್ ಇರುತ್ತೆ. ಹೌದಾ? ಒಂದು ಪಾಯಿಂಟ್ ಇದನ್ನ ನೋಡ್ತೀವಿ. ಫಸ್ಟ್ ಆ ಮಾಲಿಕ್ಯೂಲ್ ಇಂದು ಫಂಕ್ಷನ್ ಗ್ರೂಪ್ ಇನ್ ಸ್ಟ್ರಕ್ಚರ್ ಯಾವ್ದು ಇದೆ ನೋಡ್ತೀವಿ. ಎರಡನೇದು ಅಟ್ಯಾಕಿಂಗ್ ಮಾಲಿಕ್ಯೂಲ್ ಏನಿದೆ ಅದನ್ನ ನೋಡ್ತೀವಿ. ಹೌದಾ? ನೆಕ್ಸ್ಟ್ ಈ ಸ್ಟ್ರಕ್ಚರ್ ಆಫ್ ಫಂಕ್ಷನಲ್ ಗ್ರೂಪ್ ಅಲ್ಲಿ ಏನ್ ನೋಡ್ತೀವಿ ನಾವಿಲ್ಲಿ? ರಿಯಾಕ್ಟಿವ್ ಸೆಂಟರ್ ನೋಡ್ತೀವಿ. ಹೌದಾ? ರಿಯಾಕ್ಟಿವ್ ಸೆಂಟರ್ಸ್ ಅಲ್ಲಿ ನಮಗೆ 2 ತರ ರಿಯಾಕ್ಟಿವ್ ಸೆಂಟರ್ ಇರುತ್ತೆ. ಒಂದು ಎಲೆಕ್ಟ್ರೋಫಿಲಿಕ್ ಸೆಂಟರ್ ಇರುತ್ತೆ, ಇನ್ನೊಂದು ನ್ಯೂಕ್ಲಿಯೋಫಿಲಿಕ್ ಸೆಂಟರ್ ಇರುತ್ತೆ. ಹೌದಾ? ಅದೇ ತರ ಅಟ್ಯಾಕಿಂಗ್ ಮಾಲಿಕ್ಯೂಲ್ ಅಲ್ಲಿ ನಮಗೆ ಒಂದು ಎಲೆಕ್ಟ್ರೋಫೈಲ್ ಇರುತ್ತೆ, ಇನ್ನೊಂದು ನ್ಯೂಕ್ಲಿಯೋಫೈಲ್ ಇರುತ್ತೆ. ನ್ಯೂಕ್ಲಿಯೋಫೈಲ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್, ರೈಟ್? ಸೊ ಇವೆರಡು ಫ್ಯಾಕ್ಟರ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಯಾವ್ದನ್ನ ಬೇಕಾದ್ರೆ ಡಿಸೈಡ್ ಮಾಡಬಹುದು. ಸಪೋಸ್ ನಮ್ದು ರಿಯಾಕ್ಟಿವ್ ಸೆಂಟರ್ ಏನಾದ್ರು ಎಲೆಕ್ಟ್ರೋಫಿಲಿಕ್ ಇತ್ತು ಅಂತಂದ್ರೆ ಪಾಸಿಬಲ್ ಏನಿದೆ? ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಇರುತ್ತೆ. ಇಲ್ಲಿ ಏನ್ ಅಪ್ಲೈ ಮಾಡ್ತಾ ಹೋಗ್ತೀವಿ? ಒಂದು ಸ್ಟಿರಿಕ್ ಹಿಂಡ್ರೆನ್ಸ್ ನೋಡ್ತೀವಿ. ಹೌದಾ?
ಮಾಲಿಕ್ಯೂಲ್ ಎಷ್ಟು ಕಡಿಮೆ ಸ್ಟೀರಿಕ್ ಇಂಟ್ರೆಸ್ಟ್ ತೋರಿಸುತ್ತೆ ಅಷ್ಟು ಬೇಗ ನೀವು ರಿಯಾಕ್ಷನ್ ಆಗುತ್ತೆ. ಆಲ್ಕೋಹಾಲ್ ನೋಡ್ರಿ, ಆಲ್ಕೈನ್ಸ್ ಅಲ್ಲಿ ನೋಡ್ರಿ, ಆಲ್ಡಿಹೈಡ್ಸ್ ಅಲ್ಲಿ ನೋಡ್ರಿ, ಯಾವ ತರ ಆದ್ರೂ ನೋಡ್ರಿ, ಡಿಪೆಂಡ್ಸ್ ಆ ಫಂಕ್ಷನಲ್ ಗ್ರೂಪ್ ಅಲ್ಲಿ ಯಾವ ತರ ರಿಯಾಕ್ಟಿವ್ ಸೆಂಟರ್ ಮೇಲೆ ನಾವು ರಿಯಾಕ್ಷನ್ ಮಾಡ್ತಾ ಇರ್ತೀವಿ. ಆ ರಿಯಾಕ್ಟಿವ್ ಸೆಂಟರ್ ನೇಚರ್ ಏನಿದೆ, ವೆದರ್ ಇಟ್ ಇಸ್ ಅ ಎಲೆಕ್ಟ್ರೋಫಿಲಿಕ್ ಸೆಂಟರ್ ಆರ್ ನ್ಯೂಕ್ಲಿಯೋಫಿಲಿಕ್ ಸೆಂಟರ್. ಅದೇ ತರ ಇನ್ನೊಂದು ಫ್ಯಾಕ್ಟರ್ ಏನ್ ಕನ್ಸಿಡರ್ ಮಾಡ್ತೀವಿ ನಾವು ಇಲ್ಲಿ, ಅಟ್ಯಾಕಿಂಗ್ ಮಾಲಿಕ್ಯೂಲ್ ನೇಚರ್ ಕನ್ಸಿಡರ್ ಮಾಡ್ತೀವಿ. ಆ ರಿಯಾಕ್ಟಿವ್ ಸೆಂಟರ್ ಅಲ್ಲಿ ಯಾವ ತರ ರಿಯಾಕ್ಟಿವ್ ಸೆಂಟರ್ ಗೆ ಯಾವ ಮಾಲಿಕ್ಯೂಲ್ ಅಟ್ಯಾಕ್ ಮಾಡುತ್ತೆ. ಇಫ್ ಇಟ್ ಇಸ್ ನ್ಯೂಕ್ಲಿಯೋಫೈಲ್ ದೆನ್ ವಿ ಆರ್ ಗೋಯಿಂಗ್ ಟು ಸಿ ದಿ ಸ್ಟೀರಿಕ್ ಇಂಟ್ರೆಸ್ಟ್. ಇಫ್ ಇಟ್ ಇಸ್ ಎಲೆಕ್ಟ್ರೋಫೈಲ್ ಏನ್ ನೋಡ್ತೀವಿ, ರಿವರ್ಸ್ ಆಗುತ್ತೆ ಕೇಸ್. ಹೌದಾ, ಎಷ್ಟು ಜಾಸ್ತಿ ಸ್ಟೀರಿಕ್ ಇಂಟ್ರೆಸ್ಟ್ ಇರುತ್ತೆ ಅಷ್ಟು ಬೇಗನೆ ಎಲೆಕ್ಟ್ರೋಫಿಲಿಕ್ ಸೆಂಟರ್ ಅಟ್ಯಾಕ್ ಆಗುತ್ತೆ. ದಿಸ್ ಇಸ್ ಫಾರ್ ಆಲಿಫ್ಯಾಟಿಕ್ ಮಾಲಿಕ್ಯೂಲ್. ನೀವು ಇದೇ ಕಂಡೀಷನ್ ಹೇಳಿದ್ರಲ್ರಿ ಸರ್, ಎಲೆಕ್ಟ್ರೋಫಿಲಿಕ್ ಇತ್ತು ಅಂತಂದ್ರೆ ಜಾಸ್ತಿ ಸ್ಟೀರಿಕ್ ಇನ್ಫ್ಲುಯೆನ್ಸ್ ಇತ್ತಂದ್ರೆ ಜಾಸ್ತಿ ರಿಯಾಕ್ಟಿವ್ ಇರ್ತೈತೆ ಅಂತ್ರಿ. ಕಡಿಮೆ ಕಡಿಮೆ ಕಡಿಮೆ. ಹಾ ರೀ ಸರ್, ರೈಟ್. ಎಲ್ಲ ಸಿ ಟಾಪಿಕ್ ಕಾಂಪ್ಲಿಕೇಟೆಡ್ ಅಷ್ಟೇ ಇರುತ್ತೆ. ಮೊದಲ ಕಾಂಪ್ಲಿಕೇಟೆಡ್ ಟಾಪಿಕ್ ನ ಅರ್ಥ ಮಾಡ್ಕೊರಿ ಆಯ್ತಾ. ಆಮೇಲೆ ಸಾಲ್ವಿಂಗ್ ಮಾತ್ರ ಸಿಂಪ್ಲರ್ ವೇಲೆ ಇರ್ಲಿ. ಅರ್ಥ ಮಾಡ್ಕೊಳೋದು ಸಿಂಪಲ್ ವೇಲಿ ಅರ್ಥ ಮಾಡ್ಕೊಂಡು ನೀವು ಆದ್ಮೇಲೆ ಕಾಂಪ್ಲಿಕೇಟೆಡ್ ವೇಲಿ ಅಪ್ಲೈ ಮಾಡ್ತೀನಿ ಅಂತಂದ್ರೆ ದಟ್ ವಿಲ್ ಬಿ ವೈಸ್ ವರ್ಷ ಆಗುತ್ತೆ. ಅದು ಎಷ್ಟಾಗುತ್ತೋ ಅಷ್ಟು ಎಲ್ಲಾ ಆಂಗಲ್ ಅಲ್ಲೂ ಒಂದು ಟಾಪಿಕ್ ನ ಒಂದೇ ತರದಲ್ಲಿ ಓದ್ಕೊಳಕ್ ಹೋಗ್ಬೇಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ತರ ಕೊಟ್ಟಿದ್ದಾನೆ, ರೈಟ್. ಮೇಕ್ ಶೋರ್ ಯು ಆರ್ ಸ್ಟಡಿಂಗ್ ಇನ್ ಎವ್ರಿ ಪಾಸಿಬಲ್ ವೇ. ಸಾಲ್ವಿಂಗ್ ಏನಿರುತ್ತೆ ಅದು ಬೇಸಿಕ್ಸ್ ಹಿಡ್ಕೊಂಡು ಸಾಲ್ವ್ ಮಾಡ್ರಿ. ಇಲ್ಲಾಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಕೇಳ್ತೇನೆ. ಒಂದ್ಸಲ ಓದ್ಕೋರಪ್ಪಿ, ಎಕ್ಸಾಂಪಲ್ಸ್ ಏನೇನಿದಾವೆ ಸಾಲ್ವ್ ಮಾಡ್ರಿ. ಸೊ ನಾಳೆ ಕ್ಲಾಸ್ ಅಲ್ಲಿ ಏನಾದ್ರು ಈ ತರ ಡಿಸ್ಕಸ್ ಮಾಡ್ರಿ. ಓದ್ರು ಟೆಕ್ಸ್ಟ್ ಬುಕ್ ನ ಓದ್ರಿ. ಇಟ್ಸ್ ಸಿನ್ಸಿಯರ್ ಅಡ್ವೈಸ್ ಫಾರ್ ಯು ಪೀಪಲ್. ಟೆಕ್ಸ್ಟ್ ಬುಕ್ಸ್ ನ ರೀಡ್ ಮಾಡ್ರಿ, ಆದಷ್ಟು ಅದನ್ನ ಪ್ರಾಕ್ಟೀಸ್ ಮಾಡ್ಕೋರಿ, ರೈಟ್. ಸೊ ಅದಾದ್ಮೇಲೆ ಏನೋ ಡೌಟ್ಸ್ ಇದ್ದಾರೆ ಡಿಸ್ಕಸ್ ಮಾಡ್ರಿ ಅಂತ. ಸುಮ್ಮನೆ ಕ್ಲಾಸ್ ಅಲ್ಲಿ ಹೇಳಿದ ಕೂಡಲೇ ಚಾಲೂ ಮಾಡ್ತೀನಿ ಅಂದ್ರೆ ಇಟ್ ವಿಲ್ ಬಿ ಲಿಟಲ್ ಡಿಫಿಕಲ್ಟ್ ಫಾರ್ ಯು ಪೀಪಲ್ ಓನ್ಲಿ. ಆಯ್ತಾ, ಒಂದೇ ತಾಸು ಓದ್ರಿ, ಚೆನ್ನಾಗಿ ಓದಿ ಅದನ್ನ ಬಿಟ್ಬಿಡ್ರಿ. 10 ತಾಸು ನೋಟ್ಸ್ ಬಿಟ್ಕೊಂಡು ಏನೋ ಓದ್ಲಾರ್ದು ಇರೋದು ದಟ್ ಇಸ್ ಅ ವೇಸ್ಟ್ ಆಫ್ ಟೈಮ್. ಇವತ್ತಿಗೆ ಜ್ಞಾನ ಸಾಕು, ಇಷ್ಟೇ ಬರುತ್ತೆ ಅದಕ್ಕೆ ನನಗೆ. ಉಳ್ಕಿದ್ದು ನಾ ಬೇರೆ ಕ್ಲಾಸಸ್ ಎಲ್ಲ ನೋಡೋಣ. ಒಂದು 5 ನಿಮಿಷ ವೇಟ್ ಮಾಡ್ರಪ್ಪ, ನೆಕ್ಸ್ಟ್ ಕ್ಲಾಸ್ ತಗೊಂತಾರೆ.